ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ, ಮಹಾತಪಸ್ವಿಗಳು ಶಿವಯೋಗಿ ವರೇಣ್ಯರು, ವೇದಾಂತ ಸಿದ್ಧಾಂತ ಸಮನ್ವಯಾಚಾರ್ಯರು, ವಿಜಯಪುರ ಜ್ಞಾನಯೋಗಾಶ್ರಮದ ಪರಮ ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳವರ ದಿವ್ಯ ಪದತಲಕ್ಕೂ ಭಕ್ತಿಯಿಂದ ನಮಿಸಿ, ನಡೆದಾಡುವ ದೇವರು ವಿಶ್ವಸಂತರು ನಮ್ಮೆಲ್ಲರ ಆರಾಧ್ಯರಾದ ಪರಮ ಪೂಜನೀಯ ಸಿದ್ದೇಶ್ವರಪ್ಪಗಳವರ ದಿವ್ಯ ಸನ್ನಿಧಿಗೆ ಭಕ್ತಿಯಿಂದ ನಮಿಸಿ, ಗುರುದೇವ ತಪೋವನ ಯಂಕಂಚಿಯ ಪರಮ ಪೂಜ್ಯರಾದ ಹಿರಿಯರು ಮಾತೃ ಹೃದಯಗಳಾದ ಪರಮ ಪೂಜ್ಯ ಗುರುಪಾದಪ್ಪಗಳವರ ಚರಣಗಳಿಗೂ ಭಕ್ತಿಯಿಂದ ನಮಿಸಿ, ಇವತ್ತಿನ ಈ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಇಂಚಿಗೇರಿ ಮಠದ ಕರ್ತೃತ್ವವನ್ನು ವಹಿಸಿಕೊಂಡು ಅದ್ವಿತೀಯವಾದಂತಹ ಕಾರ್ಯಗಳನ್ನು ಮಾಡ್ತಾ ಇರುವ ಹಿರಿಯರಾದ ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರಿಗೂ ಕೂಡ ಭಕ್ತಿಯಿಂದ ನಮಿಸಿ, ಆತ್ಮೀಯರು, ಮಾತೃ ಹೃದಯಗಳು, ಪಾಕಶಾಸ್ತ್ರ ಪ್ರವೀಣರು, ಉತ್ತಮ ವಾಕ್ಚಾತುರ್ಯವನ್ನು ಹೊಂದಿರುವ ಪರಮ ಪೂಜ್ಯರಾದ ಚಿಂಚಲಿ ಗುರುದೇವಾಶ್ರಮದ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರಿಗೂ ಭಕ್ತಿಯಿಂದ ನಮಿಸಿ, ಹಾಗೂ ವೇದಿಕೆಯ ಮೇಲೆ ಇಲ್ಲಿಯವರೆಗೆ ಪ್ರವಚನವನ್ನು ನೀಡಿರುವ ಎಲ್ಲ ಮಹಾರಾಜರಿಗೆ ವಂದಿಸಿ, ಇಲ್ಲಿ ಸೇರಿರುವಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮನುಷ್ಯ ಜೀವನದ ಗುರಿ ತನ್ನ ಮೂಲವನ್ನು ಸಂಶೋಧಿಸಿ ತನ್ನ ಸ್ವಸ್ವರೂಪದಲ್ಲಿ ವಿಲೀನವಾಗುವುದೇ ಮನುಷ್ಯ ಜನ್ಮದ ಗುರಿ. ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ನ್ಯಾಯ, ವೈಶೇಷಿಕ, ಮೀಮಾಂಸಾ, ವೇದಾಂತಾದಿ ಷಡ್ದರ್ಶನಗಳೆಲ್ಲ ಹೇಳಿದ್ದಿದನ್ನೇ. ಋಷಿಮುನಿಗಳೆಲ್ಲರೂ ಸಮಸ್ತ ಭೋಗಭಾಗ್ಯಗಳನ್ನು ತ್ಯಾಗ ಮಾಡಿ ಗಿರಿ, ಗುಹೆ, ವನಗಳಲ್ಲಿ ಕುಳಿತುಕೊಂಡು ಹಗಲು ರಾತ್ರಿ ಎನ್ನದೇ ಸಾಧನೆಯನ್ನು ಮಾಡಿದ್ಯಾವುದಕ್ಕಾಗಿ ಅಂದ್ರೆ ತಮ್ಮೊಳಗೆ ತಾವು ಮುಳುಗಿ ಹೋಗುವುದಕ್ಕಾಗಿ. ಅಷ್ಟೇ ಅಲ್ಲದೆ ಸಾಧು ಸಂತರೆಲ್ಲರೂ ಈ ಜಗತ್ತಿನಲ್ಲಿ ಉಪದೇಶ ಮಾಡಿದ್ದು ಯಾವ ತತ್ವವನ್ನು ಅಂತ ಕೇಳಿದ್ರೆ ಅಧ್ಯಾತ್ಮ ತತ್ವವನ್ನು. ಭಾರತೀಯ ವಿದ್ಯೆಗಳಲ್ಲಿ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ರೀತಿಯ ಜ್ಞಾನದಲ್ಲಿ ಯಾವ ಜ್ಞಾನ ಶ್ರೇಷ್ಠ ಅಂದ್ರೆ ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ. ಸಮಸ್ತ ವಿದ್ಯೆಗಳಲ್ಲೆಲ್ಲ ನಾನು ಯಾವ ವಿದ್ಯೆಯಲ್ಲಿ ಇದ್ದೇನೆ ಅಂದ್ರೆ ಕೃಷ್ಣ ಪರಮಾತ್ಮ ಹೇಳುವುದು ಅಧ್ಯಾತ್ಮ ವಿದ್ಯಾ. ಯಾಕೆ ಅಂದ್ರೆ ಅಧ್ಯಾತ್ಮದ ಮೂಲ ಅಧಿಷ್ಠಾನವಾಗಿರುವಂತಹ ಶಕ್ತಿ ಯಾವುದು ಅಂದ್ರೆ ದೇವರು. ಅಧ್ಯಾತ್ಮವನ್ನು ಬಿಟ್ಟು ದೇವರಿಲ್ಲ. ಅಧ್ಯಾತ್ಮವನ್ನು ಬಿಟ್ಟರೆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ಈ ಜಗತ್ತು ಬದುಕ್ಯದ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಆತ್ಮತತ್ವ ಇರುವುದರಿಂದ ಜಗತ್ತು ಅಸ್ತಿತ್ವ ರೂಪದಲ್ಲದ. ಆದ್ದರಿಂದಲೇ ಪರಮಾತ್ಮನ ಲಕ್ಷಣಗಳನ್ನು ಹೇಳುವಾಗ 5 ಲಕ್ಷಣಗಳನ್ನು ಹೇಳ್ತಾರೆ. ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ ಅಂತ ಹೇಳ್ತಾರೆ. ಸತ್ ಅಂದ್ರೆ ಏನಪ್ಪಾ? ಇರುವಿಕೆ. ಯಾವ ಇರುವಿಕೆ ಅದು? ಕಾಲ ಸೀಮಿತವಾಗಿರುವಂಥ ಇರುವಿಕೆಯಲ್ಲ, ಕಾಲಾತೀತವಾಗಿ, ದೇಶಾತೀತವಾಗಿ, ವಸ್ತ್ವಾತೀತವಾಗಿ ಯಾವುದು ಇದೆಯೋ ಅದು ಸದ್ವಸ್ತು, ಅದು ದೇವರು ಪರಮಾತ್ಮ. ಅಂತಹ ಅಧ್ಯಾತ್ಮ ವಿದ್ಯೆಗೆ ಮಹತ್ವವನ್ನು ಕೊಟ್ಟಂತಹ ಜಗತ್ತಿನ ಏಕೈಕ ದೇಶ
ಅಧ್ಯಾತ್ಮವೇ ಭಾರತ ದೇಶದ ಕಿರೀಟ ಅದ ಅಂತ ಹೇಳಿದಂಥ ಋಷಿಮುನಿಗಳ ನಾಡು ನಮ್ಮ ಭಾರತ. ನಮ್ಮ ದೇಶದಲ್ಲಿ ರಾಜ ಮಹಾರಾಜರು ಬಂದ್ರೆ ಭಾಳ ಕಿಮ್ಮತ್ತು ಕೊಡಂಗಿಲ್ಲ ನಾವು. ಶ್ರೀಮಂತರಿಗೆ ಬಹಳ ಕಿಮ್ಮತ್ತಿಲ್ಲ ನಮ್ಮಲ್ಲಿ. ಸಾಹಿತಿಗಳಿಗೆ ಕವಿಗಳಿಗೆ ಅಂಥ ಮಹತ್ವೇನಿಲ್ಲ. ಆ ಮನುಷ್ಯ ಬ್ರಹ್ಮವನ್ನು ಅರಿತು ಬ್ರಹ್ಮಜ್ಞಾನಿಯಾದ ಅಂದ್ರೆ ಅವನ ಪಾದ ತೊಳೆದು ನೀರು ಕುಡಿತೇವಲ್ಲ, ಇದು ಭಾರತ ದೇಶ, ನಮ್ಮ ದೇಶದ ಪದ್ಧತಿ. ನಾವು ದೇವರು ಅಂತ ಗೌರವಿಸುವುದು ಯಾರನ್ನ ಅಂತ ಕೇಳಿದ್ರ, ಯಾವಾತನು ಸ್ವಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡಾಲಲ್ಲ ಅವನಿಗೆ ದೇವರು ಅಂತ ಕರಿತೀವಿ ನಾವು. ಅವರು ಮಹಾತ್ಮರು. ಯಾಕೆ ಎಷ್ಟು ಮಹತ್ವದ ಮಹಾತ್ಮರಿಗೆ? ಅವರು ತಮ್ಮ ಇಡೀ ಜೀವನವನ್ನೇ ಯಾವುದಕ್ಕಾಗಿ ಮೀಸಲಾಗಿಟ್ರು ಅಂದ್ರೆ ಪರಮಾತ್ಮನಿಗಾಗಿ ಮೀಸಲಾಗಿಟ್ರು. ನಾವು ನಮ್ಮ ಇಡೀ ಜೀವನದ ಆಯುಷ್ಯವನ್ನು ಎದಕ್ಕೆ ಮೀಸಲಾಗಿಡ್ತೀವಿ ಅಂದ್ರೆ ಪ್ರಪಂಚಕ್ಕಾಗಿ ಮೀಸಲಾಗಿಡ್ತೀವಿ, ರೊಕ್ಕ ಗಳಿಸುವುದಕ್ಕಾಗಿ ಮೀಸಲಾಗಿಡ್ತೀವಿ, ಮನೆಮಾರಿಗಾಗಿ ಮೀಸಲಾಗಿಡ್ತೀವಿ, ಅಧಿಕಾರ ಅಂತಸ್ತು ಐಶ್ವರ್ಯಗಳಿಗಾಗಿ ಮೀಸಲಾಗಿಡ್ತೀವಿ. ಆದರೆ ಯಾವುದಕ್ಕಾಗಿ ನಮ್ಮ ಆಯುಷ್ಯವನ್ನು ಬಳಸಬೇಕಾಗಿತ್ತು ಅಂಥ ಆತ್ಮತತ್ವವನ್ನು ಮರಿತೀವಲ್ಲ, ಅದಕ್ಕೆ ನಮಗ ಅಜ್ಞಾನಿಗಳು ಅಂತ ಕರೆದ್ರು. ಅಜ್ಞಾನಿಗಳಂದ್ರು ನಮಗೇನು ಮನಸ್ಸಿಗೆ ಹತ್ತಲಿಲ್ಲ. ಯಾಕೆ ಭಾಳ ಬಿರುಸಿದೀವಿ ನಾವು, ಜೋರ್ಲೆನ ಬೇಯಬೇಕು ನಮಗೆ. ಅಜ್ಞಾನಿಗಳಂದ್ರೆ ಏನು? ಜ್ಞಾನ ಶೂನ್ಯ, ಜ್ಞಾನಹೀನ, ಜ್ಞಾನೇನ ಹೀನಾಹ ಪಶುಭಿಃ ಸಮಾನಾಹ. ಈ ಜಗತ್ತಿನಲ್ಲಿ ಪಶುಗಳಿಗೆ ಸಮಾನವಾಗಿ ಬದುಕುವಂಥವ ಯಾರು ಅಂದ್ರೆ ಜ್ಞಾನ ಇರಲಾರದ ಮನುಷ್ಯ. ಪಶುಗಳೇನು ಮಾಡ್ತಾವ? ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನಾಹ ಪಶುಭಿಃ ಸಮಾನಾಹ. ಎದಕ್ಕೆ ಬದುಕಿದೀವಿ ನಾವು? ಮಾಡ್ಲಾತ್ತಿದೀವೇನಿಲ್ಲ ಈ ಜಗತ್ತಿನೊಳಗೆ? ದೇವರು ಇಂಥ ಒಂದು ಅದ್ವಿತೀಯವಾದ ಬುದ್ಧಿಯನ್ನು ಕೊಟ್ಟಾನ್, ಮನಸ್ಸನ್ನು ಕೊಟ್ಟಾನ್, ಶರೀರವನ್ನು ಕೊಟ್ಟಾನ್. ಇಷ್ಟೆಲ್ಲ ಕೊಟ್ಟರೂ ಕೂಡ ನಾವು ಆತ್ಮಚಿಂತನವನ್ನು ಮಾಡದೆ ಬರೀ ಭೋಗ ವೈಭವಗಳಲ್ಲಿ ಮುಳುಗಿ ನಮ್ಮ ಇಡೀ ಆಯುಷ್ಯವನ್ನು ಹಾಳು ಮಾಡ್ಕೊಳ್ತೀವಲ್ಲ, ನಮಗೆ ಮೂರ್ಖರನ್ಬೇಕು, ದಡ್ರನ್ಬೇಕು, ಅಜ್ಞಾನಿಗಳನ್ಬೇಕು. ರೊಕ್ಕ ಹಾಳು ಮಾಡೋ ಮನುಷ್ಯಾಗ ಬೈತೀವಿ ನಾವು. ಏನು ದಡ್ಡದ, ನಮಗೆ ಬುದ್ಧಿ ಇಲ್ಲ ಅಂಥೇಳಿ. ರೊಕ್ಕ ಹಾಳು ಮಾಡಿದ್ರೆ ಹೊಳೆ ಗಳಿಸ್ಲಾಕ ಬರ್ತೈತಿ, ಆದ್ರೆ ಹೋದ ಆಯುಷ್ಯವನ್ನು ಹೊಳೆ ತರ್ಲಾಕ ಬರ್ತೈತಿ ಏನು? ಆದ್ದರಿಂದ ಮನುಷ್ಯನೇ, ನೀನು ಎಲ್ಲ ಪ್ರಾಣಿಗಳು ಊಟ ಮಾಡ್ತಾವ, ನೀನು ಊಟ ಮಾಡ್ತಿ. ಅವು ಮಕ್ಕೋತಾವು, ನೀನು ಮಕ್ಕೋತಿ. ಅವು ಅನ್ಸ್ತಾವ, ನೀನು ಅನ್ಸ್ತಿ. ಅವು ಪ್ರಪಂಚ ಮಾಡ್ತಾವ, ಮಕ್ಕಳನ್ನು ಪಡಿತಾವ, ನೀನು ಅಷ್ಟ ಮಾಡ್ತಿ. ಇಷ್ಟ ಮಾಡೋದಾದ ಆತಂದ್ರ ನೀ ಯಾಕೆ ಮನುಷ್ಯ ಆಗಿ ಹುಟ್ಟಬೇಕಾಗಿತ್ತು? ಮನುಷ್ಯ ಆಗಿ ಹುಟ್ಟೇದಿ ಅಂದ್ರೆ ನಿನ್ನ ಜೀವನದ ಗುರಿ ಏನಾಗಿರಬೇಕು ಅಂದ್ರ ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಿಳ್ಕೊಂಡು ಬ್ರಹ್ಮವೇ ಆಗಿ ಹೋಗುವುದೇ ಈ ಮನುಷ್ಯ ಜನ್ಮದ ಗುರಿ. ಅದನ್ನು ಬಿಟ್ಟು ಬರೇ ಇಲ್ಲೇ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕೊಂಡು ಸಾಯುವುದು ನಮ್ಮ ಗುರಿ ಅಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಮಹಾತ್ಮರು ಹೇಳ್ತಾರೆ. ನೀ ಈಗ ಸದ್ಯ ಕತ್ತಲೆ ಒಳಗಿದ್ದಿ ಅಂದರೆ ಎಲ್ಲಿ ಬೆಳಕೈತ್ಲ ಆ ಕಡೆ ನೋಡು, ಆ ಕಡೆ ನಡ್ಕೋತ ಹೋಗು, ನೀನು ಬೆಳಕಿನಾಗ ಹೋಗುತ್ತಿ. ಎಲ್ಲಿ ಜ್ಞಾನ ಐತ್ಲ ಅಲ್ಲಿ ಹೋಗು, ಅಲ್ಲಿ ಹೋಗಿ ಕುಂಡ್ರಲಕ್ಕಲಿ ಮೊದಲು. ಉಪನಿಷತ್ತಂದ್ರೆ ಏನದು? ನಮ್ಮ ಇಡೀ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಅಧ್ಯಾತ್ಮ ಗ್ರಂಥಗಳ ರಾಜ ಯಾವುದು ಅಂದ್ರೆ ಉಪನಿಷತ್ತು. ಪ್ರಸ್ಥಾನ ತ್ರಯಗಳೇ ಜಗತ್ತಿನ ಆಧ್ಯಾತ್ಮಿಕ ಸಾಮ್ರಾಜ್ಯದ ಶ್ರೇಷ್ಠ ಗ್ರಂಥಗಳು. ಯಾಕೆ ಅಂದ್ರೆ ಅದರಲ್ಲಿ ಪ್ರಪಂಚದ ಕುರಿತಾಗಿ ಒಂದು ಮಾತು ಹೇಳಿಲ್ಲ ಅವರು. ಏನು ಹೇಳ್ಯಾರಂದ್ರ ಅಮರತ್ವದ ಕುರಿತಾಗಿ, ಅಮೃತತ್ವದ ಕುರಿತಾಗಿ, ದೇವತತ್ವದ ಕುರಿತಾಗಿ ಮಾತುಗಳನ್ನು ಹೇಳ್ಯಾರ. ಹೇಳಿದವರೇನು ಸಾಮಾನ್ಯರಲ್ಲ, ತಿಳುವಳಿಕೆ ಇರಲಾರದವರಲ್ಲ, ಅತ್ಯಂತ ಪ್ರಬುದ್ಧರಾದಂತಹ ಮನೀಷಿಗಳು, ಋತದರ್ಶನವನ್ನು ಹೊಂದಿದಂಥ ಮಹರ್ಷಿಗಳು.
ತಮ್ಮ ಮನಸ್ಸನ್ನು ಮೌನವಾಗಿಟ್ಟುಕೊಂಡಂಥ ಮುನಿಗಳು ಹೇಳಿದಂತಹ ಮಾತುಗಳೇ ಉಪನಿಷತ್ತುಗಳು. ಆ ಉಪನಿಷತ್ತು ಅನ್ನುವ ಶಬ್ದದ ನಿರುಕ್ತಿ ಏನಂದ್ರ, ಉಪನಿಷಾದಯತಿ ಸರ್ವಾನರ್ಥಕರ ಸಂಸಾರಂ ವಿನಾಶಯತಿ ಬ್ರಹ್ಮಂ ಗಮಯತಿ ಇತಿ ಉಪನಿಷತ್. ನಮಗೆ ಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು? ನಾವೀಗ ಅಜ್ಞಾನಿಗಳದೀವಿ, ದುಃಖಿಗಳದೀವಿ, ಸಾವಿನ ಭಯದಲ್ಲಿರುವಂಥವ್ರದೀವಿ. ನಮಗೆ ತ್ರಾಸಾಗ್ತಾ ಅದ. ಆಧ್ಯಾತ್ಮಿಕ ತಾಪ, ಆದಿ ದೈವಿಕ ತಾಪ, ಆದಿ ಭೌತಿಕ ತಾಪ, ತ್ರಿತಾಪಗಳಿಂದ ನಾವು ಬಳಲ್ತಾ ಇದ್ದೀವಿ. ಇಂಥವ್ರು ನಾವು ಮುಕ್ತರಾಗಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರ, ಎಲ್ಲಿ ಹೋಗಿ ಕುಂತ್ರ ನಮ್ಮ ತಾಪ ಕಡಿಮೆ ಆಗ್ತೈತ್ಲ ಅಲ್ಲಿ ಹೋಗಿ ಕುಂಡ್ರಲ್ಲ ಕಲಿಬೇಕು. ಮೊದಲು ಬಿಸಿಲು ಭಾಳ ಹತ್ತೈತಿಪ್ಪ ಅಂದ್ರೆ ಎಲ್ಲಿ ಒಂದು ಬೇವಿನ ಗಿಡ ಆಯ್ತು ನೋಡು. ಮೊದಲು ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪು ಅಂತ ಹೇಳ್ತಾರೆ. ಆದ್ರೆ ಸಿಟ್ಯಾಗ ಹೋದೆವು ಅಂದ್ರೆ ಆ ಹುಡುಗರಿಗೆ ಬೇವಿನ ಮರನೂ ಗೊತ್ತಿಲ್ಲ, ಮಾವಿನ ಮರನೂ ಗೊತ್ತಿಲ್ಲ. ಹಣ್ಣು ಎಲ್ಲಿಂದ ಬರ್ತಾವ ಅಂದ್ರೆ ಅಂಗಡಿಯಿಂದ ಬರ್ತಾವತ್ತು ಹುಡುಗರು ಹೇಳ್ತಾವ ಸಿಟ್ಯಾಗ. ಹಾಲು ಎಲ್ಲಿಂದ ಬರ್ತಾವ ಅಂದ್ರೆ ಡೈರಿ ಒಳಗಿಂದ ಬರ್ತಾವ ಅಂತ ಹೇಳ್ತಾವ. ಅದನ್ನು ಬಿಡೋಣ. ಆದ್ರೆ ನಮಗೆ ತಂಪಾಗಬೇಕಾಗಿತ್ತು ಅಂದ್ರೆ, ತಾಪ ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಗಿಡದ ನೆಳ್ಳಿಗೆ ಹೋಗಿ ಕುಂಡ್ರಲಾಕ ಕಲಿಬೇಕು. ಹಂಗೆ ನಮಗೀಗ ಜ್ಞಾನ ಇರಲಿಲ್ಲ ಅಂದ್ರೆ ಏನು ಮಾಡಬೇಕು? ಉಪನಿಷಾದಯತಿ ಸಮೀಪ ಹೋಗ್ಲಾಕ ಕಲಿಬೇಕು. ಎಲ್ಲಿ ಮಹಾತ್ಮರದಾರಲ್ಲ, ತಿಳಿದವರದಾರ, ಸಂತರು ಮಹಾತ್ಮರದಾರಲ್ಲ, ಅವರ ಸಮೀಪ ಹೋಗ್ಲಾಕ ಮೊದಲು ಕಲಿಬೇಕು. ಈ ಗುರುಪಾದ ಅಪ್ಪಗಳು ಇಷ್ಟೆಲ್ಲ ಕಾರ್ಯಕ್ರಮ ಯಾಕೆ ಮಾಡ್ಯಾರಪ್ಪ? ನೀವೆಲ್ಲ ಬಹಳ ಬ್ಯೂಜಿ ಮಂದಿ, ಭಾಳ ಕೆಲಸ ನಿಮ್ಮ ಸಡು ಇರ್ಲಾರ ಸಾವುಕಾರಗಳು ಎಲ್ಲರೂ ಏನು ಮಾಡ್ಲತ್ತೀರಪ್ಪ ಅಂದ್ರೆ ಬೀಳು ಮನೆ ಕಟ್ಲತ್ತೀರಿ, ಕಳೆದು ಹೋಗುವಂಥ ರೊಕ್ಕ ಗಳಿಸ್ಲತ್ತೀರಿ. ಒಬ್ಬರ ತಗೊಂಡು ಹೋಗೋರಿದ್ದೀರ, ಒಂದು ಪೈಸಾ ಒಯ್ಯಂಗಿಲ್ಲ, ಒಂದು ಹಿಡಿ ಮಣ್ಣು ಒಯ್ಯಂಗಿಲ್ಲ ಅಂದ್ರೂ ಇಟ್ಟು ಬಡದಾಡ್ಲತ್ತಾನ ಮನುಷ್ಯ. ಇನ್ನು ದೇವರು ಸಾಯು ಮುನ್ನಿ ಗಳಿಸಿದ್ದೆಲ್ಲ ಒಯ್ಲಾಕ ಬರ್ತಿತ್ತು ಅಂದ್ರೆ ಇವೇನು ಊಟ ಮಾಡ್ತಿದ್ದಿಲ್ಲ, ಎಲ್ಲ ಕಟ್ಕೊಂಡು ಹೋಗ್ತಿದ್ದು. ಅದಕ್ಕೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಸ್ವಲ್ಪ ಅಧ್ಯಾತ್ಮದ ಪರಿಚಯ ಆಗಲಿ ಜನರಿಗೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ. ಇದೇನಪ್ಪ ಅಂದ್ರೆ ಈಗ ಮಾವಿನ ಹಣ್ಣು ಮಾರವ ಏನು ಮಾಡಿರ್ತಾನವ, ಒಂದು ಹಣ್ಣು ಹೆರಚಿಟ್ಟಿರ್ತಾನ, ಹೋಳಿ ಇಟ್ಟಿರ್ತಾನ, ಒಂದು ಟೇಸ್ಟ್ ನೋಡ್ರಿ ಆ ಬಳಕೆ ತಗೋರಿ ಅಂಥೇಳಿ. ನೀವು ಹೋಗಿ ಹಂಗೆ ಖರೀದಿ ಮಾಡ್ತೀರೇನೋ, ಹುಳಿ ಇತ್ತಂದ್ರೆ ಖರೀದಿ ಮಾಡಂಗಿಲ್ಲ, ಸಿಹಿ ಇತ್ತಂದ್ರೆ ಅಷ್ಟೇ ಖರೀದಿ ಮಾಡ್ತೀರಿ. ಹಂಗೆ ಅಧ್ಯಾತ್ಮದ ರುಚಿ ನಿಮಗೆ ಹತ್ಲಿ ಅಂತ ತಿಳ್ಕೊಂಡು 2-3 ದಿವಸದ ಇದು ರುಚಿ ಹಚ್ಚು ಕಾರ್ಯಕ್ರಮ ಇದು. ಅಂದ್ರೆ ಮುಂದೆ ನೀವು ನಿರಂತರ ಕೇಳ್ಕೋತ ಹೋಗ್ಬೇಕು, ತಿಳ್ಕೋತ ಹೋಗ್ಬೇಕಂತೇಳಿ. ಇಲ್ಲಿ ತನಕ ಕೇಳಬಾರದ ವಿಷಯಗಳನ್ನು ಕೇಳಿ ಕಿವಿ ಹಾಳಾಗ್ಯಾವ, ನೋಡಬಾರದ ವಿಷಯಗಳನ್ನು ನೋಡಿ ಕಣ್ಣು ಹಾಳಾಗ್ಯದ, ಮಾಡಬಾರದ ಕೆಲಸ ಮಾಡಿ ಶರೀರ ಹಾಳಾಗ್ಯದ, ಮನಸ್ಸು ಹಾಳಾಗ್ಯದ. ಅದೆಲ್ಲ ಸ್ವಚ್ಛವಾಗಿ ನಾವು ದೇವರಾಗಬೇಕಂದ್ರೆ ಇಂಥ ಮಠ ಮಂದಿರಗಳಿಗೆ ಬರಬೇಕು, ಪ್ರವಚನ ಕೇಳಬೇಕು. ಅದುವೇ ಸಾರ್ಥಕತೆಗೆ ದಾರಿ. ಸಮೀಪ ಹೋಗ್ಲಾಕ ಕಲಿಬೇಕು. ಸರ್ವಾನರ್ಥಕರ ಸಂಸಾರಂ ವಿನಾಶಯತಿ. ಮಹಾತ್ಮರು ಹೇಳುವ ಮಾತಿದು. ಸಂಸಾರ ಅಂದ್ರೆ ಏನಪ್ಪ? ಸರ್ವ ಅನರ್ಥಕಾರಿ ಆದಂಥದ್ದು. ನಾವೇನು ತಿಳ್ಕೊತೀವಿ? ಲಗ್ನ ಆತಂದ್ರೆ ಭಾಳ ಚಲೋ ಆತಂತ ತಿಳ್ಕೊತೀವಿ, ಮಕ್ಕಳು ಹುಟ್ಟಿದ್ವು ಅಂದ್ರೆ ಭಾಳ ಚಲೋ ಆತಂತ ತಿಳ್ಕೊತೀವಿ, 2 ಮನೆ ಬಿಟ್ಟು 4 ಮಾಡಿದ ಅಂದ್ರೆ ಇನ್ನಷ್ಟು ಸಾವುಕಾರ ಅದಿವಂತ ಖುಷಿ ಪಡ್ತೀವಿ. ಇದು ಮೂರ್ಖರ ಲಕ್ಷಣ. ಭಾರ ಹೆಚ್ಚಾದಂಗೆ ತ್ರಾಸ ಹೆಚ್ಚಾಕತ್ತು, ಏನು ತ್ರಾಸ ಕಡಿಮೆ ಆಕತ್ತು? ಈಗ 25 ತನಕ ಒಬ್ಬನೇ ಇದ್ದ, ಇವನು ಒಬ್ಬನೇ ಇದ್ದ, ಅವರು ಒಬ್ಬರೇ ಇದ್ರು. ಆರಾಮಿತ್ತು. ಹೆಂಗಿತ್ತು ಅವಾಗ? ಹೆಂಗೆ ಹಗಲದು ಬರೋಬ್ಬರಿ ಇದ್ದು ಅವಾಗ. ಆ ಬಳಿಕ 25ಕ್ಕೆ ಹಿರಿಯಾರು ಅವರಿವರು ಕೂಡಿ 1000 ಸುಳ್ಳು ಹೇಳಿ ಅಕ್ಕಿ ಕಳವಗದ್ರು. ಮುಂದೆ 1 ವರ್ಷ 2 ವರ್ಷನಾಗ 1-2-3 ಮಕ್ಕಳದು. ಭಾರ ಹೆಚ್ಚಾತೋ ಕಡಿಮೆ ಆತ? ಕಡಿಮೆ ಆತನ ಅವರು ಕೈ ಎತ್ತರಿ, ಹೆಚ್ಚಾತನ ಅವರು ಕೈ ಎತ್ತ. ಯಾಕ ಹೊತ್ತವ್ರು ನೀವು? ನಿಮಗೆ ಗೊತ್ತ.
ನಮ್ಮೇನು ಲಂಕಾದ ಹನುಮಂತ ಇದ್ದಂಗೆ ನಾವು. 2 ಮಕ್ಕಳದು. ಮೊದಲು ಒಬ್ಬನೇ ಇದ್ದ, ಆರಾಮಿದ್ದ. ಅವಾಗ ಮನ್ಯಾಗ ಏನ್ರಿ ಅಂದ್ರೆ ನೋಡ್ರತಿ ದಬಾಣಿಕೆ ಹಾಕ್ತಿದ್ದ. ನಮ್ಮ ಒಂದು ಕಾಲು ಹೊರಗೆ, ಒಂದು ಕಾಲು ಒಳಗೆ ಸ್ವತಂತ್ರದಿ ಒತ್ತಿದ್ದ. ಏನು ಲಗ್ನ ಮಾಡ್ರಲ್ಲ, ಸ್ವಾತಂತ್ರ್ಯ ಅನ್ನೋದೇ ಹೋಯ್ತು. ಇವೇನು ತಿಳ್ಕೊತಾನ ಗಣಮಗ, ನಾ ತಾಳಿ ಅವ್ರಿಗೆ ಕಟ್ಟಿನಿ ಅಂತ ತಿಳ್ಕೊತಾನ. ಅವ್ರದ್ದು ಕಂಡರೆ ಕಾಣ್ತೈತಿ, ಇವನಿಗೆ ಕಟ್ಟಾರಲ್ಲ ದೊಡ್ಡ ಹಗ್ಗ, ಅದು ಯಾರಿಗೆ ಕಾಣಂಗಿಲ್ಲ. ಆತ್ ಲಗ್ನ ಆತು, ಮಕ್ಕಳದು, ಭಾರ ಹೆಚ್ಚಾಕೋತ ಹೋಯ್ತು. ಮುಂದೆ ಮನೆ ಕಟ್ಟಬೇಕಲ್ಲ, ಬೇರೆ ಆದರು ಲಗ್ನ ಆದ 2 ವರ್ಷಕ್ಕೆ ಬೇರೆ ಆಗತ್ತಾರ. ಬೇರೆ ಆದರು, ಬೇರೆ ಆದ ಬಳಕ ಏನಾಯ್ತು, ಮೊದಲು ಕೂಡಿ ಮನೆಯಾಗಿದ್ರು, ಈಗ ಸಪ್ರೇಟ್ ಬೇರೆ ಮನೆ ಕಟ್ಟಬೇಕನ್ನ. ಮನೆ ಕಟ್ಟಬೇಕಂದ್ರೆ ಏನು ಗೌಂಡ್ಯಾರ ಇವನು ಬೀಗರದಾರ ಏನು, ಅವ್ರು ಬಂದು ಹಂಗೆ ಕಟ್ಟಿ ಕೊಡ್ಲಕ್ಕ. ಇಟಂಗಿ ಬಿಟ್ಟ್ಯಾರ ಇವನಿಗೆ ಏನು ಭಾಳ ಸಮೀಪದವ್ರದಾರೆ, ಎಲ್ಲ ಕೊಂಡು ತರಬೇಕು. ಇಟ್ಟೆಲ್ಲ ಮಾಡೋದ್ರೊಳಗಾಗಿ ಭಾರ ಮತ್ತೆ ಹೆಚ್ಚಾತು. ಅಷ್ಟೇ ಅಲ್ಲದೆ ಹೊಲ ಇವನಿಗೆ ಮಡ್ಡಿ ಬಂದಿತ್ತು, ಅದನ್ನು ಒಡೆದು ಲೇವಲ್ ಮಾಡಿ, ಮಣ್ಣು ತುಂಬಿ, ಪೈಪ್ಲೈನ್ ಮಾಡಿ, ಡ್ರಿಪ್ ಮಾಡಿ, ದ್ರಾಕ್ಷಿ ಹಚ್ಚೋದ್ರೊಳಗೆ ಕಣ್ಣಾನ ನೀರು ಕಪಾಳಿಗೆ ಬಂದು. ಭಾರ ಹೆಚ್ಚಾತೋ ಕಡಿಮೆ ಆತೋ? ಹೆಚ್ಚಾತು. ಇಷ್ಟೆಲ್ಲ ಅನ್ನೋದ್ರೊಳಗಾಗಿ ಮಕ್ಕಳ ಶಾಲೆ 6-8 ವರ್ಷದ್ದು ಅದು ಶಾಲೆಗೆ ಹೆಸರು ಹಚ್ಚದ. ಇಲ್ಲೇ ಹಂಗೆ ಹಚ್ಚೋದ್ರಿ, ಹಚ್ಚ್ರ ಕಡೆ ಎಲ್ಲಿಪ್ಪ, ಮೂಡು ಬಿದ್ರಿ ಆಳ್ವಾಸ್ ಕಡೆ ಹಚ್ಚ್ರಿ. ವರ್ಷಕ್ಕೆ 1,00,000 2 ಲಕ್ಷ ಫೀ. ಹಗಲ ರಾತ್ರಿ ದುಡಿದು ಫೀನ ತುಂಬುದು. ಇಷ್ಟೆಲ್ಲ ಆಯಿತು. ಆಗೋದ್ರೊಳಗೆ ಹುಡುಗರು ಯಾವಾಗ ಬೆಳೆದು ಗೊತ್ತಾಗಲಿಲ್ಲ. ಅವಕ್ಕೆ 25 ವರ್ಷ ಅದು. ಇವಂದು ಹೆಗಲ ಮ್ಯಾಲ ನಗ ಇಟ್ರೆ ಹಿರಿಯಾರು 25 ವರ್ಷ ಜಗ್ಗಿದ, ಕಣ್ಣು ಮುಚ್ಚೆ ಜಗ್ಗಿದ. ಹೆಂಗರೆ ಆಗಲಿ ಬಿಚ್ಚಲಾಕೊಂದು ಬರಂಗಿಲ್ಲಲ್ಲ, ಜಗ್ಗಬೇಕು. ಅವು ಎತ್ತುಗಳು ಬಳಗ ಹೋಗುದು ಅಂದ್ರೆ ತುಸು ನೀರದು ಕುಡಿಸಿ ಮತ್ತೆ ಬಿಚ್ಚಿ ಒಳಗೆ ಕಟ್ತಾರೆ. ಇದೇನು ಬಿಚ್ಚೋದೈತಿ, ಬಿಚ್ಚಲಾಕ ಬರಂಗಿಲ್ಲ ಇದನ್ನು. ಆ ಬಳಿಕ ಅವಕ್ಕೆ ಲಗ್ನ ಮಾಡೋ ಸಮಯ ಬತ್ತು. ಇದ್ದದ್ದು ಬಿದ್ದದ್ದು ಎಲ್ಲ ರೊಕ್ಕ ತಂದು ಲಗ್ನ ಮಾಡಿದ. ಅವ್ರ ಪ್ರಪಂಚ ಚಾಲೋ ಆತು. ಭಾರ ಹೆಚ್ಚಾಕೋತ ಹೋತು. ಇದು ಅಜ್ಞಾನದೊಳಗನ ಸಂತೋಷ ಇರುವಂಗ ನಮಗ ಭಾರ ಹೆಚ್ಚಾದಂಗೆ ಖುಷಿ ಪಡ್ತೀವಲ್ಲ. ಇದಕ್ಕೆ ಮಹಾತ್ಮರು ನಗತಾರ ನಮ್ಮನ್ನು ನೋಡಿ. ಆದ್ದರಿಂದಲೇ ದಾಸಬೋಧವನ್ನು ಬರೆದಂಥ ಸಮರ್ಥ ರಾಮದಾಸ ಮಹಾರಾಜರೊಬ್ಬರೇ ಖರೆ ಸನ್ಯಾಸಿಗಳೇ ಜಗತ್ತಿನೊಳಗೆ. ಲಗ್ನ ಮಂಟಪದಿಂದ ವಿರಕ್ತರಾಗಿ ವೀರ ವಿರಕ್ತಿಯನ್ನು ತಾಳಿ ಸುಮುಹೂರ್ತೆ ಸಾವಧಾನೆ ಅನ್ನುವಂಥ ಮಂತ್ರ ಸದೃಶ ಗರ್ಜನೆಯನ್ನು ಕೇಳಿ ಇಲ್ಲಿಯವರೆಗೆ ಯಾವ ವರ ಯಾವ ವಧುನು ವಿಚಾರ ಮಾಡಿದ್ದಿಲ್ಲ. ಆ ಮಾತನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಹಸೆ ಮಣೆ ಮೇಲಿಂದ ಆ ಮಣೆಯನ್ನು ಒದ್ದು ಎದ್ದು ಹೋದಂಥ ವೀರ ವಿರಕ್ತ ಯಾರಪ್ಪ ಅಂದ್ರೆ ಸಮರ್ಥ ರಾಮದಾಸ ಮಹಾರಾಜರು. ಅವರಿಗೆ ಸನ್ಯಾಸಿಗಳಂತ ಕರೀತಾರ, ಅವರಿಗೆ ನಿತ್ಯ ಪೂಜ್ಯರು ಅಂತ ಕರೀತಾರ. ಅವರು ಹೇಳಿದಂಥ ಮಾತುಗಳೇ ಈ ಸಂಪ್ರದಾಯದ ಆರಾಧ್ಯ ಗ್ರಂಥ ದಾಸಬೋಧ. ಭಾರ ಹೊತ್ರತ್ ಅವ್ರನ್ನ ನೆನೆಸ್ತೀವೋ, ಭಾರ ಇಳಿಸ್ರತ್ ನೆನೆಸ್ತೀವೋ? ಭಾರ ಇಳಿಸಿದ್ರು, ಸ್ವತಂತ್ರರಾದರು, ಮುಕ್ತರಾದರು ಅಂತ ಅವ್ರನ್ನ ನೆನೆಸ್ತೀವಿ. ಅದಕ್ಕೇನೋ ಸರ್ವಾನರ್ಥಕರ ಸಂಸಾರಂ ವಿನಾಶಯತಿ. ಪ್ರಪಂಚ ಹೆಂಗೈತಪ್ಪ ಅಂದ್ರೆ ಅನರ್ಥಕಾರಿ ಆದಂಥದ್ದೈತಿ, ಯಾವನಿಗೂ ಸುಖ ಕೊಡೋದಿಲ್ಲದು. ಈಗ ಪಂಚಾಮೃತ ಅಡಿಗೆ ಮಾಡಿ 2 ಹನಿ ವಿಷ ಹಾಕಿ ಉಣ್ಣಪ್ಪ ಅಂದ್ರೆ ಯಾವರೇ ಉಣ್ತಾನೇನು? ಉಣ್ಣಂಗಿಲ್ಲ. ಹಂಗ ಈ ಪ್ರಪಂಚ ಅಂದ್ರೆ ಹೆಂಗದ, ಎಲ್ಲ ಬರೋಬ್ಬರಿ ಇರ್ತೈತಿ, ಆದ್ರೆ ಅದರೊಳಗೆ ದುಃಖ ಅನ್ನುವಂಥ 2 ಹನಿ ವಿಷ ಬೆರ್ತಿರ್ತೈತ್ಲ. ಹಿಂಗಾಗಿ ನಮಗಿದು ಸುಖ ಕೊಡಂಗಿಲ್ಲ. ಬ್ರಹ್ಮಂ ಗಮಯತಿ ಇತಿ ಉಪನಿಷತ್. ದೇವರ ಸಮೀಪ ನಮ್ಮನ್ನು ಯಾವುದು ಕರ್ಕೊಂಡು ಹೋಗ್ತೈತ್ಲ, ನಮ್ಮನ್ನು ದೇವರನ್ನಾಗೇ ಯಾವುದು ಮಾಡ್ತೈತ್ಲ, ಅದು ಉಪನಿಷತ್. ಅಂತಹ ಜ್ಞಾನವನ್ನು ನಾವು ಪಡೀಬೇಕು ಅಂತ ಮಹಾತ್ಮರಿಷ್ಟೆಲ್ಲ ಮಾಡಿದ್ದು. ನಾವೇನು ಮಾಡಬೇಕು? ಮನುಷ್ಯರಾಗಿ ಹುಟ್ಟಿದ್ದೀವಿ. ಇಲ್ಲಿ ತಕ ಎಷ್ಟೋ ಆಯುಷ್ ಹೋಗೈತಿ, ಹೋಗುವಲ್ಲ. ಹೋದದ್ದು ಭಾಳ ವಿಚಾರ ಮಾಡಬಾರ್ದು. ಇನ್ನು ಮುಂದೆ ಹೆಂಗೆ ಕಳಿಬೇಕು ಅದು ಭಾಳ ಮುಖ್ಯ.
ಹೆಂಗೆ ಕಳಿಬೇಕು ಅಂತ ಕೇಳಿದ್ರ ಆತ್ಮವಿದ್ಯೆಗಾಗಿ ನಮ್ಮ ಆಯುಷ್ಯವನ್ನು ಖರ್ಚು ಮಾಡಬೇಕು. ಏನದು ಬರೀ ಆತ್ಮವಿದ್ಯೆ ಅಂತ ಹೇಳ್ತಾರ ಪುರಾಣ ಪ್ರವಚನದಾಗ, ನಮಗೂ ತಿಳಿವಲ್ದು ಹೊಳೆವಲ್ದು. ಆತ್ಮವಿದ್ಯಾ ಅಂದ್ರೆ ಏನಪ್ಪ? ಮಂದಿ ಬಗ್ಗೆ ಅಲ್ಲದು, ನಮ್ಮನ್ನು ಬಿಟ್ಟು ಹೊರಗಿರುವಂಥದ್ರ ಬಗ್ಗೆನೂ ಅಲ್ಲ. ನಮ್ಮ ಮೂಲ ಸ್ವರೂಪ ನಾವು ಏನದೀವಲ್ಲ ಅದರ ಕುರಿತಾದ ಜ್ಞಾನವೇ ಆತ್ಮವಿದ್ಯಾ. ನಾವು ಎಲ್ಲ ಬಿಟ್ಟು ಮೊಟ್ಟ ಮೊದಲು ಇದನ್ನ ಕೇಳಬೇಕು. ನಮ್ಮ ಸುದ್ದಿನ ನಮಗೆ ಗೊತ್ತಿಲ್ಲ, ಮಂದಿ ಸುದ್ದಿ ತಗೊಂಡು ಮಾಡೋದೇನದ? ಮನೆ ಹಂಗಾತು, ಹೊಲ ಹಿಂಗಾತು, ಊರು ಹಂಗಾತು, ಆ ಸಿದ್ದರಾಮಯ್ಯದ ಹಂಗಾತು, ಫಡ್ನವೀಸಂದ ಹಿಂಗಾತು, ನಮ್ಮದೇಲಿ ಹೋಗೈತಿ. ಎಲ್ಲ ಬರೀ ಮಂದಿದ ವಿಚಾರ ಮಾಡ್ಕೋತ ನಡೆದಿದ್ದೀವಿ. ಆದ್ರೆ ಮೂಲ ನಮ್ಮ ಸ್ವರೂಪದ ಜ್ಞಾನವೇ ನಮಗಿಲ್ಲಲ್ಲ. ಅದಕ್ಕೆ ಶರಣರು ಕೇಳ್ತಾರೆ ಭಾಳ ಚಂದ, ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೇ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಏನಿದ್ರೆ ಏನು ಮಾಡೋದಪ್ಪ ನಿನಗ? ಆಯುಷ್ಯ ಸಾಕಷ್ಟೈತಿ, ರೊಕ್ಕ ಸಾಕಷ್ಟೈತಿ, ಶರೀರದಾಗ ಶಕ್ತಿ ಐತಿ, ಹೇಳು ಕೇಳುವಂಥ ಮಕ್ಕಳದಾರ, ಸೇವಕರದಾರ, ಊರಾಗೊಂದು ಗೌರವದ ಸ್ಥಾನ ಅದ, ಹಿರಿಯ ಅದಾನ, ಇಷ್ಟೆಲ್ಲ ಐತಿ. ಕರೆ ಅವನಿಗೆ ಆತ್ಮವಿದ್ಯಾನ ಇಲ್ಲ ಅಂದ್ರೆ ಅವನನ್ನು ಮಹಾತ್ಮರ ಪಂಕ್ತಿ ಒಳಗೆ ಹೊರಗೆ ಹಾಕಿಬಿಡ್ತಾರೆ. ನಮಗ ಈ ಸಂಸಾರಿ ಮನುಷ್ಯರು ನಮ್ಮನ್ನು ತೂಕ ಮಾಡೋದು ಬೇಡಾಗೈತಿ. ನಮಗೆ ಇವ್ರು ಹೌದಂದ್ರೆ ಏನು ಅದೇನು ಭಾಳ ದೊಡ್ಡ ಪ್ರಶಸ್ತಿ ಏನಲ್ಲ. ಏನು ಚಲೋ ಪ್ರಪಂಚ ಮಾಡ್ತಾನೆ ನೋಡ್ರಿ ಅಂತ ಇವರಿಂದ ಪ್ರಶಸ್ತಿ ತಗೊಳ್ಳೋದು ಅಷ್ಟ. ಮಹಾತ್ಮರ ಅಲ್ಲಿ ಹೇಳ್ತಾರ, ಅವ್ರು ಏನಿರ್ದೊಡೇನು ಇಲ್ಲಿ ಹೌದು ಅನ್ಸ್ಕೊಂಡು ಪ್ರಪಂಚ ಮಾಡಿರ್ಬೋದು, ಮಹಾತ್ಮರ ಕಡೆಯಿಂದ ಹೌದು ಅನ್ಸ್ಕೋಬೇಕಲ್ಲ. ನಮಗ ಮಲ್ಲಿಕಾರ್ಜುನಪ್ಪಗಳಂತ ಮಹಾತ್ಮರ ಬೆನ್ನ ಚಪ್ಪರಿಸಿ ಹೌದು ಪಾನೇ ಮಾಡೋದು ಸರಿ ಅದ ಅಂತಂದ್ರೆ ಅದಕ್ಕೆ ನಾವು ತಲೆಬಾಗಬೇಕು. ಊರಾನವರು 4 ಮಂದಿ ಕುಡುಕರು, 4 ಮಂದಿ ರಾಜಕೀಯದವರು, 4 ಮಂದಿ ಶ್ರೀಮಂತರು, ಅವರು ಹೌದು ಅಂದ್ರೆ ನಮಗೇನು ಮುಕ್ತಿ ಸಿಗಂಗಿಲ್ಲ. ಇವ್ರು ಹೌದು ಅನ್ನೋದು ಬೇಡ ಆಗೈತೆ ನಮಗೆ. ಯಾರು ಹೌದು ಅನ್ನಬೇಕು? ಬ್ರಹ್ಮವನ್ನು ಅರಿತಂತಹ ಬ್ರಹ್ಮಜ್ಞಾನಿಗಳು ನಮಗೆ ಹೌದು ಅಂತನಬೇಕು. ಅವರು ಶಬ್ಬಾಷ್ ಕೊಡ್ಬೇಕು. ಈ ದನ ಕಾಯುವಂಥ ಮನುಷ್ಯ ಬಂದು ಹುಡುಗ ಶಬ್ಬಾಷ್ಗಿರಿ ಕೊಟ್ರ ಹುಡುಗ ಪಾಸಕ್ಕನೇನು ಶಾಲೆ ಒಳಗೆ? ಶಾಲೆ ಕಲಿಸುವಂಥ ಮಾಸ್ತರ್ ಅವನಿಗೆ ಹೆಗಲ ಮೇಲೆ ಶಬ್ಬಾಷ್ ಕೊಡಬೇಕು. ಅದಕ್ಕೆ ಒಂದು ವ್ಯಾಲ್ಯೂ ಅದ, ಅದಕ್ಕೊಂದು ಮಹತ್ವ ಐತಿ. ನಮ್ದೆಲ್ಲ ಹೆಂಗೆ ನಡೆದೈತಿ ಅಂದ್ರೆ ಈ ದನ ಕಾಯಿ ಮನುಷ್ಯ ಶಬ್ಬಾಷ್ಗಿರಿ ಕೊಟ್ಟಂಗೆ ನಡೆದೈತಿ. ಈ ಎಲ್ಲ ಹೊರಗಿನ ಮಂದಿ ನಮಗೆ ಶಬ್ಬಾಷ್ಗಿರಿ ಕೊಡ್ಲಾತ್ತದ, ಮಹಾತ್ಮರು ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಜೀವನದ ಗುರಿ ಏನಪ್ಪ ಅಂದ್ರೆ ಬೆಳಕಿನ ಸಮೀಪ ಹೋಗುವುದೇ ನಮ್ಮ ಜೀವನದ ಗುರಿ. ಜ್ಞಾನದ ಸಮೀಪ ಹೋಗುವುದೇ ನಮ್ಮ ಜೀವನದ ಗುರಿ. ರೊಕ್ಕ ಗಳಿಸೋದು ನಮ್ಮ ಜೀವನದ ಗುರಿ ಅಲ್ಲ. ಈ ಶರೀರ ಬದುಕೋ ಸಲುವಾಗಿ 3 ಹೊತ್ತಿನ ಅನ್ನ ಸಿಗಲಿ ಅಂತ ಅಟ್ಟ ರೊಕ್ಕ, ಮತ್ತು ಏನು ರೊಕ್ಕದಿಂದ ಬೇರೆ ಏನೂ ಆಗುವುದಿಲ್ಲ ಜಗತ್ತಿನೊಳಗೆ. ದಾಸರು ಹೇಳಿದಂತೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ಗೇಣು ಬಟ್ಟೆಗಾಗಿ. ಇದನ್ನು ಬಿಟ್ಟರೆ ರಾಜ ಮಾಡೋದು ಇಷ್ಟ ಮಾಡ್ತಾನೆ, ಮಂತ್ರಿನೂ ಇಷ್ಟ, ಶ್ರೀಮಂತ ಇಷ್ಟ. ಅಂಬಾನಿ, ಅದಾನಿ, ಬಿಲ್ಗೇಟ್ಸ್ ಇವರೆಲ್ಲ ಅದಾರಂದ್ರೆ ಅವ್ರದ್ದು ಲಕ್ಷ ಕೋಟಿ ಸಂಪತ್ತೈತಂದ್ರೂ ಕೂಡ ಎಲ್ಲರೂ ಅವರು ಊಟನ ಮಾಡ್ತಾರೆ, ಅವರು ಮಕ್ಕೋತಾರ. ಅವ್ರದ್ದು ನಾವೇನು ಮಾಡ್ತೇವಲ್ಲ ಅಷ್ಟ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಬಂಗಾರ ತಿಂದು ಕಪ್ಪಿಸು ಹೊಟ್ಟೇನು ಜಟ್ರ ಸಾಮರ್ಥ್ಯ ಇಲ್ಲ ಅವರಿಗೂ, ರೊಟ್ಟಿನ ತಿಂದು ಕಪ್ಪಿಸ್ಬೇಕು ಅವರು. ಹೌದಪ್ಪ ಭಾಳ ಸಾವುಕಾರ ಆಗ್ಯಾನ, ಈಗ ಬೇರೆ ಕುಡಿಲಾತ್ತಾನ, ಪಚನ ಆಗ್ಲತ್ತೈತಿ, ಹಿಂಗೇನಲ್ಲ. ಅವನು ನೀರ ಕುಡಿಬೇಕು, ನಾವು ನೀರ ಕುಡಿಬೇಕು. ಆದ್ದರಿಂದ ಮನುಷ್ಯನೇ ನಿನ್ನ ಜೀವಮಾನದ ಗುರಿ ಯಾವುದಪ್ಪ ಅಂತ ಕೇಳಿದ್ರೆ ಇದು ಯಾವುದೂ ಅಲ್ಲ. ಸುಮ್ಮಿದೊಂದು ಬದುಕು ಸಲುವಾಗಿ ಅಷ್ಟೇ ಇದೆಲ್ಲ, ಇದ ಕರೆ ಅಲ್ಲ. ಹಂಗಂದ್ರೆ ನಾವು ಏನು ಮಾಡಬೇಕಪ್ಪ ಜೀವನದೊಳಗ ಅಂತ ಕೇಳಿದ್ರೆ ತಿಳ್ಕೋಬೇಕು. ಹೆಂಗೆ ತಿಳ್ಕೊಳ್ಳೋದು? ನಮ್ಮನ್ನು ನಾವು ಹೆಂಗೆ ತಿಳ್ಕೊಳ್ಳೋದು? ಈಗೇನಿಲ್ಲ ಪ್ರವಚನಕ್ಕೆ ಬಂದು ಕುಂತರಲ್ಲ, ಇದಕ್ಕೇನಂತಾರ ಸತ್ಸಂಗ ಅಂತ ಕರೀತಾರೆ. ಸತ್ಸಂಗ ಅಂದ್ರೆ ಆ ಶಬ್ದದ ಅರ್ಥ ಏನು? ಸಂತರ ಸಂಘ, ಸತ್ಯ ವಸ್ತುವಿನ ಸಂಘ, ದೇವರ ಸಂಘ, ದೇವರ ಚಿಂತನೆ ಮಾಡುವುದೇ
ದೇವರ ಧ್ಯಾನ ಮಾಡುವುದೇ ಸತ್ಸಂಗ. ಇಲ್ಲೇನು ಮತ್ತೆ ಬೇರೆ ಚರ್ಚೆಯನ್ನು ನಡೆಯಂಗಿಲ್ಲ. ಇದು ಅಧ್ಯಾತ್ಮ ಅಂದ್ರೆ ಹೆಂಗಪ್ಪ, ಗೋಳ್ಳು ಚುನುಮುರಿ ಮಾರಾಟ ಮಾಡಿದಂಥ ವ್ಯವಹಾರ ಅಲ್ಲಿದು. ಗಟ್ಟಿ ಕಾಳು ವ್ಯಾಪಾರ ಮಾಡಿದ ಇದಕ್ಕೆ ಸತ್ಸಂಗ ಅಂತ ಕರೀತಾರೆ. ಇಲ್ಲೇನು ಗಂಡ ಹೆಂಡತಿ ಕತ್ತಿನೂ ಹೇಳಂಗಿಲ್ಲ, ಅತ್ತಿ ಸುಶಿ ಕತ್ತಿ ಹೇಳಂಗಿಲ್ಲ, ಏನು ನಗಸಂಗಿಲ್ಲ, ಏನೂ ಇಲ್ಲ. ನೇರವಾಗಿ ನಮ್ಮನ್ನು ದೇವರ ಸ್ಥಿತಿಯತ್ತ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ ಉಪನಿಷತ್ನಾಗ ಏನು ಹೇಳಾರ ಋಷಿಗಳು? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಏನಪ್ಪ ಏನು ನೋಡ್ತಿಲ್ಲ ನೀ, ಇದೆಲ್ಲ ದೇವರ ಐತ್, ದೇವ್ರನ್ನ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಋಷಿಗಳು ಹೇಳಿದ್ರೆ. ಮತ್ತು ಅದು ಸುಳ್ಳೇನಲ್ಲ. ಋಷಿ ಆಡಿದ ಮಾತು ಹುಷಿ ಹೋಗುವುದಿಲ್ಲ, ಅದು ಸುಳ್ಳಲ್ಲ. ಸುಳ್ಳು ಹೇಳುವಂಥ ಋಷಿನೂ ಆಗಂಗಿಲ್ಲ. ಹಂಗಾದ್ರೆ ನಮ್ಮ ಸುತ್ತಮುತ್ತ ನೋಡುವಂಥದ್ದೇನಿದು? ಕೆಲವೊಬ್ಬರಿಗೆ ಕತ್ಲೆ ಆತಂದ್ರೆ ದೇವ್ ಕಾಣ್ತಾವ, ಕೆಲವೊಬ್ಬರಿಗೆ ಅಮಾಶಿ ಬತ್ತಂದ್ರೆ ಪಿಶಾಚಿ ಕಾಣ್ತಾವ, ಕೆಲವೊಬ್ಬರಿಗೆ ಮೇಯಾಗ ದೇವ್ರು ಬರ್ತಾವ. ಇವ್ಯಾವು ಖರೆ ಅಲ್ಲ. ಮತ್ತು ಋಷಿಗಳೇನು ಹೇಳ್ಯಾರ? ದೇವ್ ಬರ್ತಾವು, ದೇವ್ರು ಬರ್ತಾವು, ಪಿಶಾಚಿ ಬರ್ತಾವತ್ತೇನು ಹೇಳಿಲ್ಲ ಅವರು. ಏನು ಹೇಳ್ಯಾರ? ಅವರ ನಿರ್ಮಲವಾದಂಥ ಮಂತ್ರ ದೃಷ್ಟಿಗೆ ಕಂಡದ್ದೇನು ಅಂದ್ರೆ ಈಶಾವಾಸ್ಯಮಿದಂ ಸರ್ವಂ ಕಂಡಿತಲ್ಲ, ಅದುವೇ ಶಾಶ್ವತ ಸತ್ಯ, ಅದು ನಿಜವಾದ ಅಧ್ಯಾತ್ಮ. ಅದನ್ನು ತಿಳ್ಕೋಬೇಕಾಗಿದೆ. ಆ ಬಳಿಕ ಋಷಿಗಳು ಹೇಳಿದರು ಮಾಂಡುಕ್ಯ ಉಪನಿಷತ್ತಿನ ಪ್ರಾರಂಭದಲ್ಲಿ, ಓಮಿತ್ತೇ ತದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದಿತಿ ಸರ್ವಮೋಂಕಾರ ಏವ ಯತ್ ಚ ಅನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಋಷಿಗಳು ಹೇಳುವಂಥ ಮಾತುಗಳು. ಇದರಾಗೇನು ಪ್ರಪಂಚದ ಸುದ್ದಿಲ್ಲ, ಸಾವಿನ ಸುದ್ದಿ ಇಲ್ಲ, ಬಿದ್ದು ಹೋಗುವಂಥ ಮನೆಮಾರುಗಳ ಮಾತುಗಳೇ ಇಲ್ಲ. ಶುದ್ಧವಾದ ಅಧ್ಯಾತ್ಮ. ಏನು ಹೇಳ್ಯಾರ ಅವರು? ಈ ಜಗತ್ತೇನೈತ್ಲ ಇದೆಲ್ಲ ಓಂಕಾರದಿಂದ ತುಂಬಿ ಹೋಗೈತೆಪ್ಪ. ಹಿಂದಾದದ್ದೆಲ್ಲವೂ ಓಂಕಾರದ ಲೀಲೆ. ಈಗ ನಡೀತಾ ಇರುವಂಥ ವರ್ತಮಾನವೆಲ್ಲವೂ ಓಂಕಾರದ ಲೀಲೆ. ಮುಂದಾಗುವಂಥದ್ದೆಲ್ಲವೂ ಓಂಕಾರದ ಲೀಲೆ ಅದನ್ನೇ ಹೊರತು ಓಂಕಾರವನ್ನು ಬಿಟ್ಟರೆ ಜಗತ್ತಿನಾಗ ಬೇರೆ ಏನೂ ಇಲ್ಲ ಇಲ್ಲ ಅಂತ ಋಷಿಗಳು ಹೇಳಿದರು. ಇದಕ್ಕೇನಂತರ ಮೂಲ ಅಧ್ಯಾತ್ಮ ಅಂತ ಕರೀತಾರೆ. ಈಗ ಇನ್ನೊಂದು ವಿಪರ್ಯಾಸ ಏನಾಗ್ಯದ, ಇವರು ಸ್ವಾಮಿಗಳರೇ ಹೇಳಬೇಕಾಗಿತ್ತು. ಕಾವಿ ಹಾಕಿದ ಸನ್ಯಾಸಿಗಳಾಗಲಿ, ಆಧ್ಯಾತ್ಮಿಕ ಚಿಂತಕರಾಗಲಿ, ಇವರೇ ಹೇಳಬೇಕಾಗಿತ್ತು. ನಿಮಗೂ ಅದರ ಅವಶ್ಯಕತೆ ಇಲ್ಲ, ಇವರು ಹೇಳೋವರೆಗೂ ಆ ಕಡೆ ಲಕ್ಷ್ಯ ಇಲ್ಲ. ಏನು ಮಾಡ್ತಾರ? ಪ್ರವಚನ ಹಚ್ಚೋದಂದ್ರ ಅತ್ತೆ ಹಂಗಂದ್ಲು, ಸೊಸಿ ಹಿಂಗಂದ್ಲು. ಜನರಿಗೆ ಇದು ಮೂಲ ಅಧ್ಯಾತ್ಮನೇ ಬೇಕು ಹೊರತು ಇದನ್ನು ಬಿಟ್ಟು ಬೇರೆ ಬೇರೆ ಹೇಳಿ ಜನರಿಗೆ ಸರಿಯಾದ ದಾರಿ ತೋರಿಸುವ ಬದಲಿಗೆ ಮತ್ತಷ್ಟು ಅಜ್ಞಾನದ ಕಡೆ ಕಳಿಸ್ತಾರಲ್ಲ. ಏನು ಮಾಡೋದು? ಅವಿದ್ಯಾಯಾಮಂತರೆ ವರ್ತಮಾನಾಹ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ. ಋಷಿಗಳೇ ಹೇಳಿದ್ದೆ ಮಾತು. ನೀವು ಕುರುಡನ ಕೈ ಕುರುಡು ಹಿಡ್ಕೊಂಡು ಹೋದ್ರೆ ಎಂದರೆ ದಂಡೆ ಮುಟ್ಟಿಸ್ತಾನೆ? ಭಾಳ ನಗಸ್ತಾನಪ್ಪ ಸ್ವಾಮಿ, ಅವನ ಪ್ರವಚನ ಕೇಳಿ ನೀವೇನು ಬ್ರಹ್ಮಜ್ಞಾನಿ ಆಗವ್ರದಿರೇನು? ಭಾರಿ ವಾಕ್ ಚಾತುರ್ಯ ಐತಿ. ವಾಕ್ ಪಾಕವಾದರೇನು ಮನಪಾಕವಾಗದನ್ನಕ್ಕರ. ನಡೆ ನುಡಿ ಒಂದಾಗಿ ಅವನ ನಡೆಯಲ್ಲೇ ಬ್ರಹ್ಮ ತತ್ವ ಅಳವಟ್ಟಿತ್ತು ಅಂದ್ರೆ ಅವನಿಗೆ ನೀವು ಗೌರವ ಕೊಡಬೇಕು, ಅವನನ್ನು ಗುರು ಅಂತ ತಿಳ್ಕೋಬೇಕು, ಅವನು ಹೇಳುವಂಥ ಮಾತುಗಳೇ ಉಪನಿಷತ್ತು ಅಂತ ತಿಳ್ಕೋಬೇಕು. ಅದನ್ನು ಮನನ ಮಾಡಿದರೆ ಮುಕ್ತರಾಗ್ತೀವಿ. ಅದನ್ನು ಬಿಡ್ತೀವಿ. ಅವಿದ್ಯಾಯಾಮಂತರೆ ವರ್ತಮಾನಾಹ ಸ್ವಯಂ ಧೀರಾಹ. ನನ್ನಟ್ಟು ಬುದ್ಧಿವಂತ ಯಾವದಾನ? ಪಂಡಿತಂ ಮನ್ಯಮಾನಾಹ. ನನ್ನಷ್ಟು ತಿಳ್ಕೊಂಡವರೇ ಯಾವದಾನ? ದಂಧ್ರಮ್ಯ ಮಾಣಾಹ ಪರ್ಯಂತಿ ಮೂಢಾಹ. ಸ್ವತಃನ ತನಗೆ ಗೊತ್ತಿಲ್ಲ ಅಂತ ಮನುಷ್ಯ. ಅಂಧೇ ನೈವ ನೀಯಮಾನ ಯಥಾಂದಾಹ. ಕುರುಡನ ಕೈ ಕುರುಡು ಹಿಡ್ಕೊಂಡು ಹೋದಂಗಾಯ್ತು ಅಂದ್ರೆ ಇದಕ್ಕೇನು ನಮಗೆ ಜ್ಞಾನ ಆಗುವುದೈತಿ? ನಮಗೆ ಇವತ್ತಿನ ದಿನಮಾನಗಳಲ್ಲಿ ಅಂತಹ ಗುರುಗಳ ಅವಶ್ಯಕತೆ ಐತಿ ಅಂದ್ರೆ ಜಾತಿ ಹಿಡಿದ ಗುರುಗಳು ನಮಗೆ ಬೇಡ. ಯಾಕಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಿರ್ವಾಣ ಷಟ್ಕದಲ್ಲಿ ಜಾತಿನ ಇಲ್ಲ. ಐತೇನ್? ಶಂಕರಾಚಾರ್ಯರು ಹೇಳಿದ್ರೆ ಅದರಲ್ಲಿ ಜಾತಿ ಐತೇನ್? 4 ಮಹಾವಾಕ್ಯಗಳನ್ನು ಹೇಳ್ಯಾರ ವೇದಗಳಲ್ಲಿ.
ಆ 4 ಮಹಾವಾಕ್ಯದಲ್ಲಿ ಜಾತಿ ವಾಚಕ ಒಂದರೇ ಐತನ್? ಭಗವದ್ಗೀತಾದೊಳಗೆ ಜಾತಿ ಐತನ್? ಶರಣರ ವಚನಗಳಲ್ಲಿ ಜಾತಿ ಅದಯನ್? ಮಹಾತ್ಮರ ಮನಸ್ಸಿನಲ್ಲಿ ಜಾತಿ ಅದಯನ್? ಅವರು ನಮ್ಮನ್ನು ಬಿಡ್ರೆ ಮನುಷ್ಯರನ್ನ ಇಡೀ ಜಗತ್ತನ್ನೇ ಒಂದೇ ಅಖಂಡ ಬ್ರಹ್ಮ ಸತ್ಯ ಅಂತ ನೋಡುವಾಗ ಮನುಷ್ಯರಲ್ಲಿ ಹೆಂಗೆ ಭೇದ ಮಾಡ್ತಾರ ಮಹಾತ್ಮರು? ಆದ್ದರಿಂದ ಇವತ್ತಿನ ಸಮಾಜಕ್ಕೆ ಬೇಕಾಗಿರುವಂಥದ್ದು ಜಾತಿ ಹಿಡ್ಕೊಂಡ ಸ್ವಾಮಿಗಳಲ್ಲ. ಇವತ್ತಿನ ಸಮಾಜಕ್ಕೆ ಬೇಕಾದದ್ದು ಪ್ರಾಪಂಚಿಕ ಮಾತುಗಳನ್ನು ಹೇಳುವಂಥ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಇವತ್ತಿನ ಸಮಾಜಕ್ಕೆ ಬೇಕಾಗಿರುವಂಥದ್ದು ಬರೇ ಚಿಲ್ಲರೆ ವ್ಯವಹಾರಗಳನ್ನು ಮಾಡುವಂಥರ ಅವಶ್ಯಕತೆ ಇಲ್ಲ. ಇವತ್ತಿನ ಸಮಾಜಕ್ಕೆ ಬೇಕಾದದ್ದು ನಿಜವಾದ ಅಧ್ಯಾತ್ಮದ ದಾರಿ ತೋರಿಸೋರ ಅವಶ್ಯಕತೆ ಅದ. ಆದ್ದರಿಂದ ನಾವು ಜ್ಞಾನಿ ಆಗಬೇಕಂದ್ರೆ ಏನು ಮಾಡಬೇಕು? ಮೊದಲು ಬಂದು ಇಲ್ಲಿ ಕುಂಡ್ರಲಾಕ ಕಲಿಬೇಕು. ಆ ಬಳಿಕ ಏನು ಮಾಡೋದು? ಸರಿಯಾಗಿ ಕೇಳಲಾಕ ಕಲಿಬೇಕು. ಶ್ರವಣ, ಮನನ, ನಿಧಿಧ್ಯಾಸ ಅಂತ 3 ಹೇಳ್ಯಾರ ವೇದಾಂತದಾಗ. ಸಾಧನ ಯಾವಪ್ಪ? 3. ಮೊದಲು ಕೇಳಬೇಕು, ಆ ಬಳಿಕ ಅದನ್ನು ಮನನ ಮಾಡಬೇಕು, ಅಲ್ಲಿಂದ ನಿಧಿಧ್ಯಾಸ. ಬಹಳ ಜನ ಏನು ಮಾಡ್ತಾರಂದ್ರೆ ಮಠಕ್ಕೆಲ್ಲ ಬರ್ತಾರ, ಪ್ರವಚನದಾಗೆಲ್ಲ ಕೂತಿರ್ತಾರ, ಶರೀರ ಅಷ್ಟ ಇಲ್ಲಿರ್ತೈತಿ, ಮನಸ್ಸು ಮತ್ತು ಊರು ತುಂಬ ಸಂಚಾರ ಮಾಡ್ಕೊತ ಹೋಗಿರ್ತದ. ಹಂಗಾದ್ರೆ ಅದಕ್ಕೆ ಶ್ರವಣ ಅಂತ ಕರೆಯಂಗಿಲ್ಲ. ಕುಂತ ಅಂದ್ರ ಆ ಮಾತುಗಳಲ್ಲಿ ಮುಳುಗಿ ಹೋಗಬೇಕು, ಅದಕ್ಕೆ ಶ್ರವಣ ಅಂತ ಕರೀತಾರೆ. ಇವತ್ತಿಗೂ ನಾವು ಹೆಂಗೆ ಕೇಳಬೇಕು ಕಥೆಯಾಗಲಿ ಪುರಾಣ ಪ್ರವಚನ ಅಂದ್ರೆ ಹನುಮಂತ ಕೇಳ್ದಂಗೆ ಕೇಳ್ಬೇಕಂತ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಎಲ್ಲೆಲ್ಲಿ ಇವತ್ತಿಗೂ ರಾಮಕಥಾ ನಡೀತೈತ್ಲ ಅಲ್ಲಿ ಯಾವುದೋ ರೂಪದಿಂದ ಬಂದು ಕೂತ್ ಹನುಮಂತ ಕೇಳ್ತಾನಂತ. ಇದು ರಾಮಾಯಣದಲ್ಲಿ ಐತಿ. ಹೆಂಗೆ ಕೇಳ್ಬೇಕು ನಾವು? ಹನುಮಂತ ಕೇಳ್ದಂಗೆ ಕೇಳಬೇಕು. ಅಧ್ಯಾತ್ಮದ ಮಾತು ಕೇಳುವುದು ಅಂದ್ರೆ ಮನುಷ್ಯನಿಗೆ ಉತ್ಸಾಹ ಹೆಚ್ಚಾಗಬೇಕು, ಏಕಾಗ್ರ ಚಿತ್ತವಾಗಬೇಕು, ಆ ಕಡೆ ಮನಸ್ಸು ಹರಿಬಾರದು. ಅಷ್ಟು ಏಕಾಗ್ರ ಚಿತ್ತದಿಂದ ಅಧ್ಯಾತ್ಮದ ಮಾತುಗಳನ್ನು ಕೇಳಬೇಕು. ಯಾಕಂದ್ರೆ ನಮ್ಮ ಚಿತ್ತ ಹೊಯ್ದಾಡಿತು ಅಂದ್ರೆ ನಮಗೆ ಸಮಾಧಿ ಹತ್ತಂಗಿಲ್ಲ. ಚಿತ್ತ ಸ್ಥಿರವಾಗಬೇಕು, ಆಗಲೇ ಸಮಾಧಿ ಸಿದ್ಧಿ ಆಗ್ತದೆ. ಆದ್ದರಿಂದ ಶ್ರವಣ, ಎರಡನೇದ್ದು ಮನನ. ಗುರುಗಳು ಏನು ಹೇಳ್ತಾರ, ಶಾಸ್ತ್ರ ಏನು ಹೇಳ್ತದ ಅದನ್ನ ಮನನ ಮಾಡಬೇಕು, ಗಟ್ಟಿ ಮಾಡಬೇಕು. ಈಗ ಹೆಂಗೆ ಪ್ರಪಂಚ ಗಟ್ಟಿ ಆಗೈತ್ಲ ಹಂಗೆ ಅಧ್ಯಾತ್ಮ ಗಟ್ಟಿ ಆಗಬೇಕು. ಮುಂದೇನಪ್ಪ? ನಿಧಿಧ್ಯಾಸ. ಹಗಲ ರಾತ್ರಿ ಎನ್ನದೇ ಆ ದೇವ ಧ್ಯಾನದಲ್ಲಿ ಮುಳುಗಿ ಹೋಗುವುದು. ಹೀಗ ಇದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಮತ್ತು ಈ ಒಂದು ಅಧ್ಯಾತ್ಮ ತತ್ವ ಬಹಳ ಬೇಗನೆ ಫಲ ಕೊಡಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪಗಳು ಹೇಳಿದಂತೆ ಪೂರ್ಣ ಯೋಗವನ್ನು ನಾವು ಅನುಸರಿಸಬೇಕು. ಏನಪ್ಪ? ಮೊದಲನೇದು ಭಕ್ತಿ ಯೋಗ. ಭಕ್ತಿ ಇರಲಾರ್ದ ಅಧ್ಯಾತ್ಮ ಮುಂದುವರೆಯಂಗಿಲ್ಲ. ಏನು ನಾನ ಬ್ರಹ್ಮದನು ಮತ್ತು ಗುರುಗಳು ಬ್ರಹ್ಮ, ನಾನು ಬ್ರಹ್ಮ ಇದೀವು, ಗುರುಗಳಿಗೆ ನಮಸ್ಕಾರ ಮಾಡೋದ್ರಾಗ ಏನೈತಿ ಅಂದ್ರೆ ಫೇಲ್ ಅದತ್ತವ. ದೇವರಿಗೆ ನಮಸ್ಕಾರ ಮಾಡೋದ್ರಾಗ ಏನದ? ನಾನ ದೇವ್ರದನ್ನಲ್ಲ. ನಾನ ದೇವ್ರಂದ್ರೆ ಇದಕ್ಕೆ ಹೇಳಿಲ್ಲ ಅವರು, ಈ ಅಹಂಕಾರವನ್ನು ಲಕ್ಷಿಸಿ ಹೇಳಿಲ್ಲ. ವಾಚಾರ್ಥ ಲಕ್ಷಾರ್ಥ ಅಂತ ಬಿಡಿಸಿ ಬೇರೆ ಬೇರೆನೇ ಹೇಳ್ಯಾರ. ಲಕ್ಷಾರ್ಥದೊಳಗೆ ನೀ ದೇವರು ಇರಬಹುದು, ಬದುಕುವುದು ನೀನು ವಾಚಾರ್ಥದಲ್ಲಿ. ಆದ್ದರಿಂದ ಮನುಷ್ಯನೇ ನೀನು ಗುರುವನ್ನು ನಮಸ್ಕರಿಸು, ದೇವರನ್ನು ಪೂಜಿಸು. ಅದಕ್ಕೆ ಮೊದಲನೇದ್ದು ಭಕ್ತಿ ಯೋಗ. ಹೆಂಗೆ ಭಕ್ತಿ ಮಾಡಬೇಕು? ಈ ಗುಡಿಗೆ ಬಂದು ದೇವ್ರಿಗೆ ಏನು ಬೇಡ್ಕೊಳ್ಳೋದು? ನಮಗೆ ಅದ ಒಂದು ರೂಢಿ. ಎಲ್ಲ ಗುಡಿಗಳಿಗೆ ಹೋಗೋದು, ತೆಂಗಿನಕಾಯಿ ಕಟ್ಟುವುದು, ದಾರ ಸುತ್ತುವುದು, ಹರಕೆ ಹೊರೋದು. ಅವು ದೇವ್ರಿಗೆ ಹೇಳ್ತಾರೆ ಅವರು, ಮಲ್ಲಯ್ಯ ನಮ್ಮದೆಲ್ಲ ಶುದ್ಧ ಮಾಡಿದೆ ಅಂದ್ರೆ ನಿನ್ನ ಶ್ರೀಗಿರಿ ತಕ ನಾನು ನಡ್ಕೋತ ಬರ್ತಾನು. ಇವು ನಡ್ಕೋತ ಹೋದ್ರೆ ಅವಾಗೇನು ಲಾಭ ಆಗೋದೈತಿ? ಆ ಬಳಿಕ ಹೇಳ್ತಾರ, ನಮ್ಮದೆಲ್ಲ ಹೊಲ ಚಲೋ ಬೆಳೆಯಂಗಾತಂದ್ರೆ ನಿನಗೊಂದು ಬೆಳ್ಳಿ ಉಂಗುರ ಹಾಕ್ತೀವಿ. ಅವನು ಬಟ್ ಇಟ್ಟು ಸಣ್ಣ ಇರಬೇಕಲ್ಲ ದೇವ್ರ ಬಟ್. ನಮ್ಮ ಕಲ್ಪನಾದೊಳಗೆ ನಾವು ಏನೇನ್ರ ಮಾಡ್ಕೊಂಡು ಹೋಗ್ತಿರ್ತೀವಿ.
ಭಕ್ತಿ ಅಂದ್ರೆ ಬೇಡುವುದಲ್ಲ, ಕೊಡುವುದಲ್ಲ, ಅದೊಂದು ವ್ಯಾಪಾರ ಅಲ್ಲ, ವ್ಯವಹಾರ ಅಲ್ಲ. ಭಕ್ತಿ ಅಂದ್ರೆ ಏನಪ್ಪ? ನಾರದ ಮಹರ್ಷಿಗಳು ಹೇಳಿದಂತೆ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ, ಅದುವೇ ಭಕ್ತಿ. ಅತ್ಯಂತ ಸ್ವಚ್ಛ ನಮ್ಮ ಮನಸ್ಸಾಗಿ ದೇವರೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡು ಯಾವ ಮನುಷ್ಯ ಪ್ರೀತಿಯನ್ನು ಮಾಡ್ತಾನಲ್ಲ ಅದಕ್ಕೆ ಭಕ್ತಿ ಅಂತ ಕರೀತಾರೆ, ಉಳಿದದ್ದಕ್ಕಲ್ಲ. ಮೊದಲನೇದ್ದು ಭಕ್ತಿ ಯೋಗ, ಎರಡನೇದ್ದು ಕರ್ಮಯೋಗ. ಹೆಂಗೆ ಕೆಲಸ ಮಾಡಬೇಕು, ನನಗೇನ್ರೆ ಲಾಭ ಆಕ್ಕೈತಿ ಅದಕ್ಕೆ ಕೆಲಸ ಮಾಡೋದಲ್ಲ. ಮಠದಾಗ ಬಂದು ಕಸ ಹೊಡೆದ್ರೆ ಏನ್ರೆ ಲಾಭ ಆಗೋದೈತೇನು? ಏನೂ ಇಲ್ಲ, ಮನಸ್ಸು ಸ್ವಚ್ಛ ಆಕ್ಕೈತಿ ಅಷ್ಟೆ. ನಿಷ್ಕಾಮ ಕರ್ಮಯೋಗ ಮಾಡೋದು. ಈಗ ಸ್ವಾತಂತ್ರ್ಯದ ಸಲುವಾಗಿ ಹೋರಾಟ ಮಾಡಿದರೆ ಎಲ್ಲರೂ, ಎದರ ಸಲುವಾಗಿ? ಅವ್ರಿಗೇನ್ರೆ ಲಾಭ ಆತೇನು? ಏನೂ ಇಲ್ಲ, ಅದು ನಿಷ್ಕಾಮ ಕರ್ಮಯೋಗ. ಮಹಾತ್ಮರೆಲ್ಲರೂ ಹಗಲು ರಾತ್ರಿ ಅನ್ನದೇ ಲೋಕೋದ್ಧಾರದ ಕಾರ್ಯವನ್ನು ಮಾಡಿದರು, ಅವ್ರಿಗೇನ್ರಿ ಲಾಭ ಆತೇನು? ಏನೂ ಇಲ್ಲ, ಅದಕ್ಕೆ ನಿಷ್ಕಾಮ ಕರ್ಮಯೋಗ ಅಂತ ಕರೀತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟೆಯನ್ನು ಕಟ್ಟಿದ್ರು, ಡ್ಯಾಮ್ ಕಟ್ಟಿದ್ರು, ಅವ್ರಿಗೇನ್ರೆ ಸ್ವಂತಕ್ಕೆ ಲಾಭ ಆತೇನು? ಏನೂ ಇಲ್ಲ, ನಿಷ್ಕಾಮ ಕರ್ಮಯೋಗ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರಿಗೆ ಇವತ್ತು ಆ ಡ್ಯಾಮ್ ಅನ್ನ ಹಾಕ್ತೈತಿ ಅಂತ ಕೆಲಸ ಮಾಡಿದಾರಲ್ಲ, ಅದು ಕರ್ಮಯೋಗ. ಇವತ್ತು ಬೇಲೂರು, ಹಳೆಬೀಡು, ಅಜಂತ, ಎಲ್ಲೋರ, ಕೊನಾರ್ಕ್ ಮುಂತಾದಂಥ ಎಲ್ಲ ದೇವಾಲಯಗಳನ್ನು ಕೆತ್ತಿ ಹೋಗ್ಯಾರ ಶಿಲ್ಪಿಗಳು. ಯಾರ ಸಲುವಾಗಿ? ಈ ರಾಷ್ಟ್ರ ಕಲೆಯಿಂದ ಸಾಹಿತ್ಯದಿಂದ ಶ್ರೀಮಂತವಾಗಲಿ ಅಂತ ತಿಳ್ಕೊಂಡು, ಅದರಿಂದ ಭಾರತ ದೇಶ ಶ್ರೀಮಂತವಾಗಲಿ ಅಂತ ಅವರು ಭಾವನಾದಿಂದ ಕೆತ್ತಿ ಹೋಗ್ಯಾರ. ಇದು ನಿಷ್ಕಾಮ ಕರ್ಮಯೋಗ. ನಾವು ಬರೀ ಗುಡಿ 5 ಸುತ್ತ ಹಾಕಿರೋದೆಲ್ಲ ಏನು ಕೊಡ್ತೀಪ, ಏನು ಕೊಡ್ತೀವಿ ಅಂತ ದೇವ್ರಿಗೆ ಕೇಳ್ತಿರ್ತೀವಿ. 5 ಸುತ್ತ ಹಾಕಿರೋ ಏನರ ಕೊಡಬೇಕು ಅವ ದೇವ್ರವ್ರಿಗೆ. ಕೊಡ್ಲಿಲ್ಲ ಅಂದ್ರೆ ಅದ್ಯಾತ್ರ ದೇವರಾತ್ ಬೇಯ್ತೀವಿ ನಾವು. ಅಂದ್ರೆ ಕೊಟ್ಟಂದ್ರೆ ಅಟ್ಟ ದೇವರ ನಾವು. ಈ ಭೂಮಿ ಕೊಟ್ಟಾನ ದೇವರಲ್ಲೇನು, ಗಾಳಿ ಕೊಟ್ಟಾನ ದೇವರಲ್ಲೇನು, ಇಡೀ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ಯಾನ ಅವ ದೇವರಲ್ಲೇನಪ್ಪ. ಎರಡನೇದು ಯಾವುದು? ನಿಷ್ಕಾಮ ಕರ್ಮಯೋಗ. ಏನು ಮಾಡಬೇಕು? ಸರಳ ಅರ್ಥದೊಳಗೆ ನಮಗೆ ತಿಳಿಯುವಂಗಂದ್ರೆ, ಹಸದ ಮನುಷ್ಯಾಗ ಅನ್ನ ಹಾಕಿ ಅವನ ಮುಖ ನೋಡ್ಲಕ್ಕೆ ಹೋಗ್ಬೇಡ, ಏನೂ ಮಾಡಬೇಡ, ಅನ್ನ ಹಾಕಿ ಅವನಿಗೆ. ನಿಷ್ಕಾಮ ಕರ್ಮಯೋಗ. ಆ ಬಳಿಕ ನೀರಡಿಕೆ ಅಂತ ಬಂದ ಅಂದ್ರೆ ಚಲೋ ನೀರು ಕೊಡು. ಅಲ್ಲಿಂದ ಯಾರಾದರೂ ನಿನ್ನ ಮನೆ ಬಾಗಿಲಿಗೆ ಬಂದು ತ್ರಾಸೈತಿ ಅಂತ ಬಂದ್ರಂದ್ರೆ ಅವ್ರಿಗೆ ಪಾದ ತೊಳೆದು ಒಳಗೆ ಕರ್ಕೊಂಡು ಬಾ, ಅವ್ರಿಗೆ ಸರಿಯಾಗಿ ವ್ಯವಸ್ಥೆ ಮಾಡು, ಅವ್ರ ಕಣ್ಣೀರು ಒರೆಸುವಂಥ ಕೆಲಸ ಮಾಡು. ಇದೇ ನಿಷ್ಕಾಮ ಕರ್ಮಯೋಗ. ನಿನಗೆ ಹಣ್ಣು ಕೊಡ್ಲಿ ಬಿಡ್ಲಿ, ಒಂದು ಗಿಡ ಬಾಡ್ತಿತ್ತು ಅಂದ್ರೆ ಒಂದು ಕೊಡ ನೀರು ಹಾಕು, ಅದುವೇ ನಿಷ್ಕಾಮ ಕರ್ಮಯೋಗ. ಇದು ಎರಡನೇ ಯೋಗ. ಮೂರನೇದ್ದು ಯಾವುದಪ್ಪ? ಧ್ಯಾನ ಯೋಗ. ಈ ಇಂಚಿಗೇರಿ ಸಂಪ್ರದಾಯದಲ್ಲಿ ಜ್ಞಾನಯೋಗಾಶ್ರಮದ ಪರಂಪರೆಯಲ್ಲಿ ಏನಪ್ಪ ಎದಕ್ಕೆ ಮಹತ್ವ ಕೊಡ್ತಾರ? ಹೊರಗಿಂದಕ್ಕೆ ಅಷ್ಟಲ್ಲ, ಧ್ಯಾನಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಕಣ್ಣು ಮುಚ್ಕೊಂಡು ಮೊದಲೇನು ಮಾಡ್ಬೇಕು? ಧ್ಯಾನ ಮಾಡ್ಬೇಕಂದ್ರೆ ಒಮ್ಮೆ ಕಣ್ಣು ಮುಚ್ಚಿದ್ರೆ ಕೆಲಸ ಆಗಂಗಿಲ್ಲ, ಮನಸ್ಸು ನಿಲ್ಲಂಗಿಲ್ಲ. ಅದಕ್ಕೆ ಮೊದಲ ಆಸನ ಸಿದ್ಧಿ. ಹೆಂಗರೆ ಕೂತ್ರೆ ಧ್ಯಾನ ಹತ್ತಂಗಿಲ್ಲ. ನಮ್ದು ಹೆಂಗಂದ್ರೆ ಒಟ್ಟು ಡೂಗಾಗಿ ಕುಂಡಿರ್ತೀವಿ, ಯಾವಾಗ ಬಿಟ್ಟಾರಪ್ಪ ಅನ್ನಂಗೆ ಕುಂಡಿರ್ತೀವಿ. ನಮಗೆ ಹೆಂಗೆ ಧ್ಯಾನ ಸಿದ್ಧಿ ಆಗೋದು? ಅದಕ್ಕೆ ಮೊದಲು ಶಿಸ್ತಾಗಿ ಕುಂಡ್ರಲಕ್ಕೆ ಕಲಿಬೇಕು, ಬೆನ್ನು ಹುರಿ ನೀರಿಟ್ಟುಕೊಂಡು ಮೊದಲನೇದು. ಎರಡನೇ ಧ್ಯಾನ ಸಿದ್ಧಿ ಆಗ್ಬೇಕಂದ್ರೆ ನಮ್ಮ ಉಸಿರ ನಮ್ಮ ಹಿಡಿತದೊಳಗೆ ಇರಬೇಕು. ಉಸಿರಿನ ಕಡೆ ಲಕ್ಷ್ಯ ಇಟ್ಕೋತವಾದೀವಿ ಅಂದ್ರೆ ಮನಸ್ಸು ನಿಲ್ತೈತಿ. ಅಲ್ಲಿಂದ ಕಣ್ಣು ಮುಚ್ಚಿ ಏನರೇ ಧ್ಯಾನ ಮಾಡೋದಲ್ಲ. ಕಣ್ಣು ಮುಚ್ಚಿದ ಬಳಿಕ ಮತ್ತು ಆ ಮೂರ್ತಿ ನಮ್ಮ ಮನಸ್ಸಿನಾಗ ಬಂದು ನಿತ್ತಂಗೆ ಆಕೈತ್ರಿ, ಈ ಮೂರ್ತಿ ಬಂದು ನಿತ್ತಂಗೆ ಆಕೈತಿ, ದುರ್ಗಾದೇವಿ ನಾಲ್ಗಿ ತೆಗೆದು ನಿತ್ತಂಗೆ ಆಕೈತಿ. ಇದು ಖರೆ ಖರೆ ಧ್ಯಾನ ಅಲ್ಲ. ಧ್ಯಾನ ಅಂದ್ರೆ ಏನಪ್ಪ? ಏನೇನೂ ಇಲ್ಲ ಅಂತಹ ನಮ್ಮ ಆತ್ಮತತ್ವದ ಧ್ಯಾನವೇ ನಿಜವಾದ ಧ್ಯಾನ. ಆ ಧ್ಯಾನ ಮಾಡಬೇಕು. ದಿನಂಪ್ರತಿ ಒಂದು ಅರ್ಧ ತಾಸರೇ ಗಪ್ಪಗಾರ ಕುಂಡ್ರಬೇಕು. ಧ್ಯಾನ ಮನ್ಯಾಗ ಮಾಡ್ಬೇಕು. ಯಾವಾಗ ಮಾಡ್ಬೇಕು ಧ್ಯಾನ? ಒಲಿ ಮೇಲೆ ಚಾಕಿಟ್ಟು ಕಡೆ ಧ್ಯಾನಕ್ಕೆ ಕುಂಡ್ರದಲ್ಲ. ಮತ್ತು ಮುಂಜಾನೆ 8 ಗಂಟೆಗೆ ಮಾಡೋದೂ ಅಲ್ಲ. ನಸಿಕಿನಾಗ 4 ಗಂಟೆದಿಂದ 6 ಗಂಟೆ ಒಳಗೆ ಧ್ಯಾನ ಮುಗಿಬೇಕು, ನಮ್ಮ ಸಾಧನ ಮುಗಿಬೇಕು. ಸಾಧನ ಮತ್ತೇನು ಸಂತ್ಯಾಗ ಬಂದು ಕೂತ ಧ್ಯಾನ ಮಾಡೋದಲ್ಲ. ಏಕಾಂತದಲ್ಲಿ ಕೂತ್ಕೊಂಡು ಗುಪ್ತವಾಗಿ ಧ್ಯಾನವನ್ನು ಮಾಡಬೇಕು. ನಮ್ಮ ಹೆಂಗಂದ್ರೆ ಒಟ್ಟು ಊರಿಗೆ ತೋರಿಸೋ ಸಲುವಾಗಿ ನಾವು ಮಾಡ್ತೀವಿ ಎಲ್ಲ.
ವಿಭೂತಿ ಹಚ್ಕೊಂಡ್ರು ಎಲ್ಲ ಹಚ್ಕೊಂಡು ಮಾಡಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂಥೇಳಿ ದೇವ್ರ ಗುಡಿ ಹೋಗಿರ್ತಾನೆ. ಮನಸ್ಸಿನಾಗ್ರೆ ಅವಾಗ 5,000 ಕೊಟ್ಟಿದ್ನಿ, 50,000 ಕೊಟ್ಟಿದ್ನಿ, 3 ವರ್ಷ ಆತು, ಬಡ್ಡಿ ಅಟ್ಟಾತು, ಚಕ್ರ ಬಡ್ಡಿ ಆತು ಮನಸ್ಸಿನೊಳಗೆ. ಮ್ಯಾಲರೆ ವಿಭೂತಿ ಹಚ್ಕೊಂಡು ಬಾಯಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ತನ್ಕೋತ ಹೊಂಟಾನ. ತೋರಿಕೆಯ ಧ್ಯಾನ ಅಲ್ಲ, ತೋರಿಕೆಯ ಸಾಧನೆಯಿಂದ ದೇವರು ಒಲೆಂಗೂ ಇಲ್ಲ. ಅದಕ್ಕಿದು ಧ್ಯಾನ ದಿನಂಪ್ರತಿ ಮಾಡ್ಬೇಕು. ನಾವು ರಿಚಾರ್ಜ್ ಆಗೋದು ಯಾವಾಗಂದ್ರೆ ಧ್ಯಾನ ಮಾಡಿದಾಗ. 4ನೇದ್ದು ಯಾವುದು? ಜ್ಞಾನ ಯೋಗ, ತಿಳ್ಕೊಬೇಕು ಸರಿಯಾಗಿ. ಅದು ಎಲ್ಲಿ ತಿಳ್ಕೊಳ್ಳೋದು, ಹೆಂಗೆ ತಿಳ್ಕೊಳ್ಳೋದು ಅಂದ್ರೆ ಗುರುಗಳು ಮಹಾತ್ಮರು ಅಧ್ಯಾತ್ಮದ ಗ್ರಂಥಗಳದಾವಲ್ಲ, ವೇದ ಸ್ವಾಧ್ಯಾಯ, ನಾದ ಸ್ವಾಧ್ಯಾಯ, ಮಂತ್ರ ಸ್ವಾಧ್ಯಾಯ, ಆತ್ಮ ಸ್ವಾಧ್ಯಾಯ ಅಂತ 4 ರೀತಿಯಿಂದ ತಿಳ್ಕೊಳಕ್ಕೆ ಬರ್ತೈತಿ ಜ್ಞಾನ. ಹಂಗೆ ನಾವು ನಮ್ಮನ್ನು ನಾವು ತಿಳ್ಕೊಂಡಿವಿ ಅಂದ್ರೆ ಕೃತಾರ್ಥರಾಗ್ತೀವಿ. ಅಧ್ಯಾತ್ಮ ಅನ್ನೋದೊಂದು ಮಹಾಸಾಗರ. ನಿಜಕ್ಕೂ ತಾವೆಲ್ಲರೂ ಇಲ್ಲಿ ಬಂದರೆ ಅಂದ್ರನ ನಿಮ್ಮ ಜೀವನ ಪಾವನ ಆಯಿತು ಅಂತ ತಿಳ್ಕೋರಿ. ನೀವು ಶ್ರೀಶೈಲಕ್ಕೆ ಹೋದ್ರೂ ಅಷ್ಟು ಪಾವನ ಆಗಲಕ್ಕಿಲ್ಲ. ಒಬ್ಬ ಬ್ರಹ್ಮಜ್ಞಾನಿಗಳು ನೆಲೆಸಿದಂಥ ಈ ಆಶ್ರಮಕ್ಕೆ ಬಂದು ಒಂದು 5 ನಿಮಿಷ ನೀವು ಕುಂತು ಆದರೂ ಪಾವನ ಆದ್ರಿ ಅಂತ ಭಾವನೆ. ಯಾಕೆ ಅಂದರೆ ಇದರಲ್ಲಿ ಅಂಥ ಶಕ್ತಿ ಇರ್ತೈತಿ. ದೇವರಂದ್ರೆ ಬ್ಯಾರೆ ಅಲ್ಲ, ಗುರು ಅಂದ್ರೆ ಬ್ಯಾರೆ ಅಲ್ಲ. ಗುರು ಸಾಕ್ಷಾತ್ ಪರಬ್ರಹ್ಮ. ಇಡೀ ಜಗತ್ತ ನಿರ್ಮಾಣ ಮಾಡಿದ ಶಕ್ತಿಯೇ ಗುರು ರೂಪದಿಂದ ಈ ಧರೆಗೆ ಅವತರಿಸ್ತದ. ದೇವರಲ್ಲಿ ಯಾವ್ಯಾವ ಲಕ್ಷಣ ಇರ್ತಾವಲ್ಲ ಎಲ್ಲ ಈ ಗುರುಗಳಲ್ಲಿ ಇರ್ತಾವ. ಅದಕ್ಕೆ ನಾವು 10 ಹರಕೆ ಹೊತ್ತು 18 ವ್ರತ ಮಾಡಿ ದೇವರು ಕಾಣಲಿಲ್ಲ ಅನ್ನೋಕ್ಕಿಂತ ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಎನ್ನುವಂತೆ ಗುರುಗಳನ್ನಟ್ಟು ಗಟ್ಟಿಯಾಗಿ ಹಿಡಿದ್ರೆ ಸಾಕು, ಜೀವನ ಕೃತಾರ್ಥ ಆಗ್ತದೆ. ಮತ್ತು ಭಜನೆಯಲ್ಲೂ ಹೇಳ್ತಾರೆ, ಇಂಚಗಿರಿ ಸಂಪ್ರದಾಯದ ಭಜನೆಯಲ್ಲಿ ಗುರುಹ ಸಂತ ಕುಳಾಚಾರಾಜ, ಗುರುಹ ಸಂತ ಕುಳಾಚಾರಾಜ. ಇಡೀ ಸಂತ ಕುಲದ ರಾಜ ಯಾರು ಅಂದ್ರೆ ಗುರು, ಸಾರ್ವಭೌಮ. ಅವನೇ ಈ ಜಗತ್ತಿಗೆ ನಿಜವಾದ ಒಡೆಯ. ಜಗತ್ತ ಸೂರ್ಯ ಉದಯ ಆದ ಅಂದ್ರೆ 12 ತಾಸು ಬೆಳಕಿನೊಳಗಿರ್ತೈತಿ, ಇನ್ನು 12 ತಾಸು ಕತ್ತಲೆ ಒಳಗಿರ್ತೈತಿ. ಆದ್ರೆ ಒಮ್ಮೆ ಗುರು ಅನ್ನುವಂಥ ಸಾರ್ವಭೌಮ ಉದಯ ಆದ ಅಂದ್ರೆ ಅವನಿಗೆ ಅಸ್ತಮಾನ ಅನ್ನುವಂಥದ್ದಿಲ್ಲ, ಕತ್ತಲೆ ಅನ್ನುವಂಥದ್ದಿಲ್ಲ. ಗುರು ಈ ಧರೆಗೆ ಅವತರಿಸಿದ ಅಂದ್ರೆ ಮುಗಿತ್ತು, ಇಡೀ ಜಗತ್ತು ಉದ್ಧಾರ ಆದಂಗ. ಆದ್ದರಿಂದ ಜಾತಿಯನ್ನು ನೋಡದ, ರೊಕ್ಕವನ್ನು ಮುಟ್ಟದ, ನಮ್ಮಲ್ಲಿ ಭೇದ ಭಾವವನ್ನು ಎಣಿಸದ, ಪಕ್ಷ ಪಂಗಡವನ್ನು ಮಾಡದಂತಹ ಬ್ರಹ್ಮಜ್ಞಾನವನ್ನೇ ತಮ್ಮ ಜೀವಮಾನದ ಉಸಿರಾಗಿ ಇಟ್ಟುಕೊಂಡಂಥ ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ಕಿಸೆಯಿಲ್ಲದ ಅಂಗಿಯನ್ನು ತೊಟ್ಟು ಬರೇ 2 ವೇಳೆ ಮಿತಾಹಾರಿಗಳಾಗಿದ್ದುಕೊಂಡು ಜಗತ್ತನ್ನೆಲ್ಲ ಸಂಚರಿಸಿ ಜಗತ್ತಿನ ಜನರ ಮನೋಮಂದಿರದ ಆರಾಧ್ಯ ದೇವರಾದಂಥ ಸಿದ್ದೇಶ್ವರಪ್ಪಗಳು, ಇಂಚಿಗೇರಿಯ ಮಾಧವಾನಂದ ಪ್ರಭುಗಳು, ಕಾಡಸಿದ್ದೇಶ್ವರರು, ಇಂಥ ಮಹಾತ್ಮರೇನದಾರಲ್ಲ ಇವರೇ ನಮ್ಮ ಆರಾಧ್ಯ ಗುರುಗಳು ಅಂತ ವಾದೀವಿ ಅಂದ್ರೆ ನಮಗೆ ಬಂಧನನ ಇಲ್ಲ, ದುಃಖನ ಇಲ್ಲ. ನಂಬಿದೀವಿ ಅಂದ್ರೆ ಇದೇ ಕ್ಷಣ ಮುಕ್ತಿ, ನಂಬಲಿಲ್ಲ ಅಂದ್ರೆ ಸಾಯು ತನಕ ಮುಕ್ತಿ ಇಲ್ಲ. ಗಟ್ಟಿಯಾಗಿ ನಂಬಿದೀವಿ ಇದೇ ಕ್ಷಣ ಮುಕ್ತಿ ಆಗ್ತದೆ. ಅಕ್ಕ ಮಹಾದೇವಿ ಗಟ್ಟಿಯಾಗಿ ಮಲ್ಲಿಕಾರ್ಜುನನನ್ನು ನಂಬಿದ್ಲು, ತತ್ಕ್ಷಣದಲ್ಲಿ ಇಡೀ ಶರಣ ಸಂಕುಲಕ್ಕೆ ಒಡೆಯಳಾದ್ಲು. ಅಲ್ಲಮ ಪ್ರಭುದೇವರು ಗಟ್ಟಿಯಾಗಿ ನಂಬಿದರು, ಶೂನ್ಯ ಸಿಂಹಾಸನವನ್ನು ಏರಿದರು. ಬಸವಣ್ಣನವರು ಕೂಡಲ ಸಂಗಮನನ್ನ ಏಕನಿಷ್ಠೆಯಿಂದ ನಂಬಿದರು, ಇಡೀ ಶರಣ ಸಂಕುಲವನ್ನೇ ತಮ್ಮತ್ತ ಸೆಳೆದುಕೊಂಡ್ರು. ಅಂಥ ಶಕ್ತಿ ಇರ್ತೈತಿ. ಅದಕ್ಕೆ ಪರಮ ಪೂಜ್ಯ ಗುರುಪಾದಪ್ಪಗಳು ಬಹಳ ಹಿರಿಯರು, ಅನುಭವದಲ್ಲಿ ಬಹಳ ಮಾಗಿದಂಥವರು. ಅಂಥ ಪರಮ ಪೂಜ್ಯರು ಈ ಎಂಕಂಚಿ ಗ್ರಾಮದೊಳಗೆ ಅದಾರಂದ್ರೆ ನಿಮ್ಮ ಇಡೀ ಊರಿನ ಪುಣ್ಯ ಇದು. ಅಂಥ ಪರಮ ಪೂಜ್ಯರನ್ನು ನೀವೆಲ್ಲ ಸೇವೆ ಮಾಡ್ಕೋತ ಹೋಗಬೇಕು. ಗುರು ಅಂದರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ. ಸಿದ್ದೇಶ್ವರಪ್ಪಗಳು ಎಲ್ಲಿ ಅದಾರ ಅಂದ್ರೆ ಎಂಕಂಚಿ ಗುರುಪಾದಪ್ಪಗಳು ಹೃದಯದಲ್ಲಿ ಅದಾರ ಅಂತ ನೀವೆಲ್ಲ ಭಾವಿಸಬೇಕು. ಅವರೇನು ಎಂದು ಜಗಳ ತೆಗ್ಯಾವ್ರಲ್ಲ, ಒಬ್ಬರಿಗೆ ಬೇಯವ್ರಲ್ಲ, ಸರದು ಕುಂಡ್ರ ಅನ್ನೋರಲ್ಲ.
ಅಂಥ ಮಹಾತ್ಮರು ಅಂಥ ಸ್ವಾಮೀಜಿಯವರು ಇವತ್ತು ಸಿಗೋದು ಭಾಳ ಅಪರೂಪ ಐತಿ. ಮಲ್ಲಿಕಾರ್ಜುನ ಅಪ್ಪಗಳ ಕಡೆಯಿಂದ ಲಿಂಗ ದೀಕ್ಷಾ ತಗೊಂಡವರು, ಸಿದ್ದೇಶ್ವರಪ್ಪಗಳ ಕಡೆಯಿಂದ ಸನ್ಯಾಸ ದೀಕ್ಷಾ ತಗೊಂಡವರು. ಈ ಭಾಗದಲ್ಲೆಲ್ಲ ಸಿದ್ದೇಶ್ವರಪ್ಪಗಳ ಪ್ರವಚನ ಆಗಲಿಕ್ಕೆ ಯಾರ ಕಾರಣೀಕರ್ತರು ಅಂದ್ರೆ ಗುರುಪಾದಪ್ಪಗಳಿಂದಾಗಿ ಸಿದ್ದೇಶ್ವರಪ್ಪಗಳು ಈ ಎಲ್ಲ ಭಾಗದಲ್ಲಿ ಪ್ರವಚನವನ್ನು ಮಾಡಿದರು. ಅಂಥ ಪೂಜ್ಯರು ಏನು ಹೇಳ್ತಾರ ಅದನ್ನೆಲ್ಲ ತಾವು ಪಾಲಿಸ್ಬೇಕು. ಮತ್ತು